ಆಗುತ್ತಾಗುತ್ತಂದ್ರೆ ಆಗುತ್ತಾ. ಅದನ್ನ ಇಂಗ್ಲೀಷ್ನಾಗ ಏನಂತಾರಂದ್ರೆ ಐ ವಿಲ್ ಡ್ಯೂಟ್. ರಿಷಬ್ ಶೆಟ್ಟಿ ಅವರ ಆಫೀಸ್ ಸ್ನೇಹಿತರೆ ಒಳಗಡೆ ಹೋಗೋಣ. 2020 ಫೆಬ್ರವರಿಲಿ ಕೆಲಸ ಬಿಟ್ಟೆ. ಇಲ್ಲೇ ನಮ್ಮ IT ಆಫೀಸಲ್ಲಿ ನಾನು ಕತೆ ಬರೆದಿದ್ದೆ, ಪೂರ್ತಿ ಕತೆ. ನನಗೆ ಬೇಕಾದಂಥ ಕ್ಯಾರೆಕ್ಟರಿಸ್ಟಿಕ್ಸು ಅವರಲ್ಲಿ ಇದೆಯಾ ಅಂತ ಹುಡುಕ್ತಾ ಹೋದೆ. ಊರಲ್ಲಿರೋ ಪ್ರತಿ ಮನೆಗೂ ಹೋಗಿದ್ದೀನಿ ನಾನು ಮತ್ತೆ ನನ್ನ ತಂಡ. ಅಲ್ಲಿ ನಮಗೆ ಬಂದಿದ್ದು 25 ಲಕ್ಷ ರೂಪಾಯಿ ಬಂತು. ಅಂದ್ರೆ ಕಾನ್ಸ್ ಎಲ್ಲಿದೆ ಅಂತಾನು ಗೊತ್ತಿರಲಿಲ್ಲ ಅವಾಗ. ಅಂದ್ರೆ ಯಾವ ಭಾಗದಲ್ಲಿ ಬರುತ್ತೆ, ಯಾವ ದೇಶದಲ್ಲಿ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಮೊದಲನೇ ಸಿನಿಮಾಯಿಂದನೇ ಕಾನ್ಸ್ ಫೆಸ್ಟಿವಲ್ಗೆ ಹೋಗಿ ಬರೋದು ನಾನು ಊಹಿಸೂ ಇರಲಿಲ್ಲ. ಸೊ ಈ ಸಿನಿಮಾ ಸುಮಾರು ನನ್ನ ಒಂದು 5 ದೇಶಕ್ಕೆ ಕರ್ಕೊಂಡೋಗಿದೆ. ಸ್ನೇಹಿತರೆ, ನಿಮಗೆ ಶಿವಮ್ನವರ ಕಥೆಗೆ ಆತ್ಮೀಯವಾದ ಸ್ವಾಗತ. ಹೌದು, ನಮ್ಮ ರಿಷಬ್ ಶೆಟ್ಟಿ ಅವರ ಪ್ರೊಡಕ್ಷನ್ಸ್ ಅವರ ನಿರ್ಮಾಣದ ಸಿನಿಮಾ. ಜೈಶಂಕರ್ ಅವರು ಅದರ ನಿರ್ದೇಶಕರು. ಲಚ್ಚವ್ವ ಅಂತ ಹೇಳಿ ಒಂದು ಕಿರುಚಿತ್ರ ಮಾಡಿದ್ರು ಅವರು. ಅದು ಕಥಾ ಸಂಗಮ ಅಂತ ಹೇಳಿ ರಿಷಬ್ ಅವರೇ ಮಾಡಿದಂಥ ಒಂದು ಶಾರ್ಟ್ ಫಿಲ್ಮ್ಗಳ ಗುಚ್ಛದಲ್ಲಿ ಬಂದಂಥ ಒಂದು ಕಿರುಚಿತ್ರ ಅದು. ಸೊ ಅದರ ನಿರ್ದೇಶಕರು ಜೈಶಂಕರ್ ಅವರು ಮಾಡಿರೋಂಥ ನಿರ್ದೇಶನ ಮಾಡೋ ಸಿನಿಮಾ ಶಿವಮ್ಮ, ರಿಷಬ್ ಶೆಟ್ಟಿ ಅವರ ಪ್ರೊಡಕ್ಷನ್ಸು. ಸೊ ನಾವಿರೋಂಥದ್ದು ರಿಷಬ್ ಶೆಟ್ಟಿ ಅವರ ಆಫೀಸ್ ಸ್ನೇಹಿತರೆ. ಒಳಗಡೆ ಹೋಗೋಣ, ಶಿವಮ್ಮ ತಂಡದ ಕಥೆ ಕೇಳೋಣ, ಶಿವಮ್ಮ ಅವ್ರು ಮಾತಾಡ್ಸೋಣ, ನಿರ್ದೇಶಕರು ಮಾತಾಡ್ಸೋಣ. ಸ್ವಾಗತ ನಿಮಗೆ ರಿಷಬ್ ಸರ್ ಅವರ ಆಫೀಸಿಗೆ. ಬನ್ನಿ. ನಮಸ್ಕಾರ, ಬರ್ಬೋದಾ? ಬನ್ನಿ. ನಮಸ್ತೆ ಶಿವಮ್ಮನವ್ರೆ. ನಮಸ್ತೆ, ಬನ್ನಿ. ಇಲ್ಲೇ ನಿರ್ದೇಶಕರು ಇದ್ದಾರೆ ಇಲ್ಲಿ. ನಮಸ್ತೆ ಜಯಶಂಕರ್. ನಮಸ್ಕಾರ, ಹೇಗಿದ್ದೀರಾ? ಆರಾಮ್. ಸೊ ಇಲ್ಲಿ ನಿಮ್ಮ ತಂಡ ಪರಿಚಯ ಮಾಡಿಸಿ ನೋಡೋಣ. ಇವರು ಶಿವಮ್ಮ, ಮುಖ್ಯ ಪಾತ್ರಧಾರಿ. ನಮಸ್ತೆಮ್ಮ. ನಮಸ್ಕಾರಮ್ಮ. ಹಾಂ, ಇವರು ಶಿವು ಅಂತ, ಮಗನ ಪಾತ್ರಧಾರಿ. ಓಕೆ. ಹಾಂ, ಶಿವಮ್ನವ್ರ ಮಗನ ಪಾತ್ರಧಾರಿ. ಜೈಶಂಕರ್ ಒಬ್ಬ IT ಉದ್ಯೋಗಿ ಮತ್ತು ಫಿಲ್ಮ್ ಮೇಕರ್. ಮೂಲ ಕೊಪ್ಪಳ, ಬಟ್ ಬೆಳೆದಿದ್ದು ಮತ್ತು ಈಗ ವಾಸವಾಗಿರೋದು ಬೆಂಗಳೂರಲ್ಲಿ. ಬಾಲ್ಯ ಸುಮಾರು ಕಡೆ ಆಯಿತು. ನಾನು ಚನ್ನಪಟ್ಟಣದಲ್ಲಿ ಮೇಜರ್ ಬಾಲ್ಯ ಆಯಿತು. ಯಾಕಂದರೆ ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದರು. ಸೊ ಅವ್ರದ್ದು ಟ್ರಾನ್ಸ್ಫರ್ ಆಗ್ತಾಯಿತ್ತು. ಸೊ ಹೀಗಾಗಿ ನಂದು ವೈಟ್ ಫೀಲ್ಡು, ದೊಡ್ಡಬಳ್ಳಾಪುರ, ಚನ್ನಪಟ್ಟಣ ಮತ್ತು ಬೆಂಗಳೂರು. ಬಟ್ ಕಾಲೇಜಿಗೆ ಇಂಜಿನಿಯರಿಂಗ್ಗೆ ಅಂತ ಬೆಂಗಳೂರಿಗೆ ಬಂದಾಗಿಂದ ಇಲ್ಲ, ನಾನು ಓದಿದ್ದು ಆಟೋಮೊಬೈಲ್ ಇಂಜಿನಿಯರಿಂಗು. ಬಟ್ ಈಗ ವರ್ಕ್ ಮಾಡ್ತಿರೋದು IT ಕಂಪ್ನಿಲಿ. ಸೊ ವರ್ಕ್ ಮಾಡ್ತಿದ್ರಿ. ಸೊ ಇದೆಲ್ಲ ಯಾವಾಗ ಆಸಕ್ತಿ ಬಂತು, ಫಿಲ್ಮ್ ಮೇಕಿಂಗ್ ಇದೆಲ್ಲ? ಅಂದರೆ ನನಗೆ ತುಂಬ ಬಿಡುವಿತ್ತು IT ಕಂಪ್ನಿ ಕೆಲಸ ಮಾಡಬೇಕಾದ್ರೆ. ವೀಕೆಂಡಲ್ಲಿ ಏನಾದರೂ ಮಾಡೋಣ ಅಂತ ನನಗೆ ಯೂಟ್ಯೂಬಲ್ಲಿ ನೋಡ್ತಾ ಒಂದಷ್ಟು ಹೌ ಟು ಮೇಕ್ ಶಾರ್ಟ್ ಫಿಲ್ಮ್ಸ್ ಅಂತಾರೆ, ಆ ಥರದ್ದೆಲ್ಲ ಮಾಡಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ. ಅಂದರೆ ಯೂಟ್ಯೂಬಲ್ಲೇ ಕಲಿತು. ಮತ್ತು ಒಂದೆರಡು ವರ್ಕ್ಶಾಪ್ಗಳು ಅಟೆಂಡ್ ಆಗಿದೆ. ಕಾಲೇಜ್ ಓದ್ತಾನೆ ಒಂದೆರಡು ವರ್ಕ್ಶಾಪ್, ಫಿಲ್ಮ್ ಮೇಕಿಂಗ್ದು ಮತ್ತು ಆ್ಯಕ್ಟಿಂಗ್ದು, ಡೈರೆಕ್ಷನ್ದು ವರ್ಕ್ಶಾಪ್ಗಳು ಅಟೆಂಡ್ ಆಗಿದೆ. ಗಿರಿರಾಜ್ ಸರ್ದು ಮತ್ತು ಪವನ್ ಕುಮಾರ್ ಅವ್ರದ್ದು. ಸೊ ಒಂದಷ್ಟು ಪರಿಚಯ ಆಗಿತ್ತು ಅಲ್ಲಿ, ಸಿನಿಮಾ ಅಂದರೆ ಹಿಂಗೆ, ಸಿನಿಮಾ ಮೇಕಿಂಗ್ ಪ್ರೋಸೆಸ್ ಹಿಂಗೆ ಅಂತ. ಸೊ ಯಾವಾಗ ನಾನು ಕೆಲಸ ಮಾಡ್ತಿದ್ದೆ ಅವಾಗ ನನಗೆ ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಅನಿಸ್ತು. ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ. ಒಂದು 6 ತಿಂಗಳು ಪ್ರೋಸೆಸ್ಸಲ್ಲಿ ಪ್ರತಿ ವೀಕೆಂಡು ಒಂದು ಹಳ್ಳಿಗೆ ಹೋಗ್ಬಿಟ್ಟು ಒಂದು ನರಸಿಂಹಯ್ಯನ ಫಿಲ್ಮ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ. ನರಸಿಂಹಯ್ಯನ ಫಿಲ್ಮ್ ಅಂತ, ಅದು ಪೈರಸಿ ಬಗ್ಗೆ ಇದೆ ಶಾರ್ಟ್ ಫಿಲ್ಮು. ಸೊ ಅದನ್ನು ವಿಜಯ ಕರ್ನಾಟಕ ಶಾರ್ಟ್ ಫಿಲ್ಮ್ ಫೆಸ್ಟಿವಲಿಗೆ ಕಳಿಸಿದ್ದೆ. ಸೊ ಅಲ್ಲಿ ರಿಷಬ್ ಸರ್ ಜೂರಿ ಆಗಿದ್ದರು. ಸೊ ಅವ್ರಿಗದು ತುಂಬ ಇಷ್ಟ ಆಗಿ ಅವರು ಅವಾಗ ಕಥಾ ಸಂಗಮ ಅಂತ ಒಂದು ಆ್ಯಂಥಾಲಜಿ ಮಾಡ್ತಾಯಿದ್ರು. ಆ ಆ್ಯಂಥಾಲಜಿಲಿ ಒಂದು ಸ್ಲಾಟ್ ಖಾಲಿ ಇತ್ತು. ಸೊ ಅವ್ರು ನನಗೆ ನರಸಿಂಹಯ್ಯನ ಫಿಲ್ಮ್ನೇ ಮತ್ತೆ ರೀಶೂಟ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ರು. ಸೊ ಅದು ನಾನು ತುಂಬ, ಅಂದರೆ ಮೊದಲನೇ ಅನುಭವ ಅಲ್ಲ, ಸಿಕ್ಕಾಪಟ್ಟೆ ಅನುಭವಿಸ್ಬಿಟ್ಟು ಮಾಡಿದ ಸಿನಿಮಾ ಅದು. ನನಗೆ ನಾನು ಅದನ್ನು ಮಾಡೋಕ್ಕಾಗಲ್ಲ ಸರ್, ಹೊಸದೊಂದು ಕತೆ ಮಾಡ್ಕೊಂಬರ್ತೀನಿ ಅಂತ ಹೇಳಿದೆ. ಒಂದು 2 ದಿನದಲ್ಲಿ ಒಂದು ಹೊಸದೊಂದು ಕತೆ ಮಾಡ್ಕೊಂಡೋಗಿ ಅವ್ರ ಹತ್ರ ಪಿಚ್ ಮಾಡಿದೆ. ಅದು ಲಚ್ಚವ್ವ ಸಿನಿಮಾ ಆಯಿತು. ಅಂದರೆ ಕಥಾ ಸಂಗಮದಲ್ಲಿ ಲಚ್ಚವ್ವ ಅಂತ ಒಂದು ಶಾರ್ಟ್ ಫಿಲ್ಮ್ ಇದೆ. ಆ ಶಾರ್ಟ್ ಫಿಲ್ಮ್ ಕತೆನ ಸರಿಗೆ ಹೋಗಿ ಹೇಳಿದೆ. ಅವರು ಇಮಿಡಿಯೇಟ್ಲಿ ಒಪ್ಕೊಂಡ್ರು. ಆಮೇಲೆ ಅದು ಆ ಫಿಲ್ಮ್ ಶೂಟ್ ಆಯಿತು. ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಕಥಾ ಸಂಗಮಕ್ಕೆ ತುಂಬ ರೆಸ್ಪಾನ್ಸ್ ಸಿಕ್ಕಿತ್ತು. ಮತ್ತು ಅಲ್ಲಿ ನಾನು ಕತೆ ಹೇಳ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ನನಗೆ ಬಂದಿತ್ತು. ಓಕೆ, ನಾನು ರಿಯಲಿಸ್ಟಿಕ್ ಸಿನಿಮಾಗಳನ್ನ ಕಟ್ಬೋದು ಅಂತ. ಮತ್ತು ನನ್ನದೇ ಅನುಭವದಿಂದ ಒಂದು ಕತೆನ ಕಟ್ಟಿ ಅದನ್ನು ನನ್ನದೇ ಆದ ಒಂದು ಶೈಲಿಯಲ್ಲಿ ಕಟ್ಬೋದು ಅನ್ನೋ ಕಾನ್ಫಿಡೆನ್ಸು ಕಥಾ ಸಂಗಮದಲ್ಲಿ ಲಚ್ಚವ್ವ ಅನ್ನೋದು. ಅದು ಸುಮಾರು ಫಿಲ್ಮ್ ಫೆಸ್ಟಿವಲ್ಗೆಲ್ಲ ಹೋಗಿ ಅವಾರ್ಡೆಲ್ಲ ಗೆದ್ದಾಗ ನನಗೆ ಆ ಕತೆ ಹೇಳೋ ಒಂದು ಸ್ಕಿಲ್ ಇದೆ ಅಂತ ಗೊತ್ತಾಯಿತು. ನನಗೆ ಕಾನ್ಫಿಡೆನ್ಸ್ ಬಂತು. ಆಮೇಲೆ ನಾನು ಒಂದು ಫೀಚರ್ ಫಿಲ್ಮ್ ಮಾಡಬೇಕು ಅಂತ ಇದ್ದಾಗ ಒಂದು ಐಡಿಯಾ ಹೊಳಿತು. ಸರ್ ಜೊತೆ ಒಡನಾಟ ಆಯಿತು, ರಿಷಬ್ ಸರ್ ಜೊತೆ. ಆವಾಗ ಸರ್ ಈ ಥರದ್ದು ಒಂದು ಐಡಿಯಾ ಬಂದಿದೆ, ಇದನ್ನು ಫೀಚರ್ ಫಿಲ್ಮಾಗಿ ಡೆವಲಪ್ ಮಾಡ್ತೀನಿ ಅಂತ ಹೇಳಿದೆ. ಆವಾಗ ಅವ್ರಿಗೆ ಆ ಐಡಿಯಾ ಇಷ್ಟ ಆಯಿತು. ಇಲ್ಲ, ಈ ಲೈನ್ ಚೆನ್ನಾಗಿದೆ, ಇದ್ರ ಮೇಲೆ ವರ್ಕ್ ಮಾಡು, ನೋಡೋಣ ಅಂತಂದಿರು. ಸೊ ನಾನೊಂದು 3 ತಿಂಗಳು ಅದ್ರ ಮೇಲೆ ರಿಸರ್ಚ್ ಮಾಡಿಕೊಂಡು ಒಂದು ಡ್ರಾಫ್ಟ್ ಥರ ಮಾಡಿಕೊಂಡು ಸರ್ಗೋಗಿ ಮತ್ತೆ ಫುಲ್ ಐಡಿಯಾ ಪಿಚ್ ಮಾಡಿದೆ. ಅವ್ರಿಗೆ ಅದಿಷ್ಟ ಆಯಿತು. ಒಂದಷ್ಟು ಇನ್ಪುಟ್ಸ್ ಕೊಟ್ಟರು, ಇದನ್ನು ಹಿಂಗೆ ಮಾಡಿ ನೀನು ಯಾವ ಥರ ಮಾಡಬೇಕು ಅಂತಿದೆಯೋ ಹಂಗೆ ಮಾಡು ಅಂತ ಅಂದ್ಬಿಟ್ಟು. ಅಂದರೆ ಈ ರಿಯಲಿಸ್ಟಿಕ್ಕು ಮತ್ತು ನಾನು ಫೆಸ್ಟಿವಲ್ಗೆ ಹೋಗಬೇಕು ಅಂತಿದ್ದೀನಿ ಅಂತಲೇ ಅಂದಿದ್ದೆ ಫಸ್ಟು. ಅವ್ರು ಒಪ್ಕೊಂಡಿದ್ರು. ಯಾಕಂದರೆ ನಂದು ಆರ್ಟ್ ಹೌಸ್ ಸಿನಿಮಾ ಅಲ್ಲ. ಅಂದರೆ ಒಂದು ಸ್ವಲ್ಪ ನಾನು ರಿಯಲಿಸ್ಟಿಕ್ಕಾಗಿ ಕಟ್ಟಿದ್ರು ಕೂಡ ಅದು ಲೈಕ್ ನಾನು ಆರ್ಟಿಗೆ ಅಷ್ಟೊಂದು ಜಾಸ್ತಿ ಪ್ರಿಫರೆನ್ಸ್ ಕೊಡಲ್ಲ. ಅಂದರೆ ಇಮೇಜ್ ಮೇಕಿಂಗಿಗೆ ಸೊ ಅಂದರೆ ಅವ್ರು ವಿಜುವಲಿ ಸ್ಟೋರಿ ಟೆಲ್ಲಿಂಗ್ ಇರುತ್ತಲ್ಲ. ಸೊ ಐ ಪ್ರಯಾರಿಟೈಸ್ ದ ರಿಯಲಿಸಮ್ ಮೋರ್. ಸೊ ಅದರಿಂದ ನಾನು ಈ ಶೈಲಿಯಲ್ಲಿ ಮಾಡ್ತೀನಿ ಅಂತ ಅವ್ರು ಕೇಳಿದ್ದೆ. ಮತ್ತು ನಾನು 2 ಸಿನಿಮಾ ಶಾರ್ಟ್ ಫಿಲ್ಮ್ಗಳು ನೋಡಿದ್ರಿಂದ
ಅವ್ರಿಗೆ ಆ ಶೈಲಿ ಮೇಲೆ ಒಂದು ಸ್ವಲ್ಪ ನಂಬಿಕೆ ಇತ್ತು. ಯಾಕಂದರೆ ಲಚ್ಚವ್ವನ ತುಂಬ ಜನ ಇಷ್ಟಪಟ್ಟಿದ್ರು. ಒಂದು ಕಮರ್ಷಿಯಲಿ ಕೂಡ ಒಂದು ಥಿಯೇಟ್ರಿಗೆ ಬಂದು ನೋಡ್ಬೋದಾ ಅಂತ ಸಿನಿಮಾ ಆಗಿತ್ತದು. ಅದರಿಂದ ಅವ್ರಿಗೆ ಅದೇ ಶೈಲಿಲೇ ಹೋಗು, ಅಂದರೆ ಇದು ಎಂಟರ್ಟೈನಿಂಗ್ ಆಗೂ ಇರುತ್ತೆ ಈ ಶೈಲಿಗೆ ಹೋದರೆ ಅಂತಂದ್ಬಿಟ್ಟು ಸರ್ ಅಪ್ರೂವ್ ಮಾಡಿದರು. ಹಂಗೆ ಆವಾಗ ನಾನು 2020 ಫೆಬ್ರವರಿಲಿ ಕೆಲಸ ಬಿಟ್ಬಿಟ್ಟು ಒಂದು ಫಸ್ಟ್ ಡ್ರಾಫ್ಟ್ ನಾನು ಇಲ್ಲೇ ನಮ್ಮ IT ಆಫೀಸಲ್ಲೇ ನಾನು ಕತೆ ಬರೆದಿದ್ದೆ, ಪೂರ್ತಿ ಕತೆ ನಮ್ಮ ಕಂಪ್ನೀಲಿ. ಸೊ ಕತೆ ಬರೆದು ಕೆಲಸ ಬಿಟ್ಟು ಊರಿಗೆ ಹೋದೆ. ಲಾಕ್ಡೌನ್ ಆಗೋಯ್ತು, ಮಾರ್ಚಲ್ಲಿ ಲಾಕ್ಡೌನ್ ಆಗೋಯ್ತು. ಕೆಲಸ ಆಗ್ಬಿಟ್ರಿ ಶೂಟ್ ಮಾಡೋಕ್ಕೆ. ಈ ಸಿನಿಮಾ ಶೂಟ್ ಮಾಡಿ ಅಂದರೆ ನನ್ನ ಹತ್ರ ಎಲ್ಲ ರೆಡಿ ಇತ್ತಲ್ಲ. ಸೊ ಅಂದರೆ ಕತೆ ರೆಡಿ ಇತ್ತು. ಸೊ ನಮ್ಮೂರಲ್ಲೇ ಶೂಟ್ ಮಾಡಬೇಕು ಅನ್ನೋದಿತ್ತು. ಸೊ ನಮ್ಮೂರು, ನಾನು ಅಲ್ಲಿ ಬೆಳೆದೇ ಹೋದ್ರು ನನಗೆ ಅಲ್ಲಿ ಆ ಊರಿಂದ ಒಡನಾಟ ಇತ್ತು. ಕೊಪ್ಪಳ ಜಿಲ್ಲೆಯಲ್ಲಿ ಎರೆಹಂಚನಾಳ ಅಂತ ಒಂದು ಗ್ರಾಮ, ಕುಕ್ನೂರು ತಾಲೂಕು ಎರೆಹಂಚನಾಳ ಗ್ರಾಮ. ನಮ್ಮ ತಂದೆಯವರು ಆ ಊರವರು. ಸೊ ನನಗೆ ಪ್ರತಿ ಬೇಸಿಗೆ ರಜಾ, ದಸರಾ ರಜೆಗೆಲ್ಲ ಅಲ್ಲಿ ಹೋಗಿ ಆ ಊರ್ದು ಒಡನಾಟ ಇತ್ತು. ಅದರಿಂದ ನನಗೆ ಕತೆ ಬರಿಬೇಕಾದ್ರೂ ಇದನ್ನು ನಾನು ಉತ್ತರ ಕರ್ನಾಟಕದ ಒಂದು ಹಳ್ಳಿ ಮುಖಾಂತರ ಹೇಳಬೇಕು ಕತೆನಾ ಅಂತ ಅನಿಸ್ತು. ಇದು ಯೂನಿವರ್ಸಲ್ ಕತೆ ಆದರೂ ಇದನ್ನು ನಾನು ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡ್ಬೋದಿತ್ತು. ನಾನು ಬೆಂಗಳೂರಲ್ಲಿ ಇಡೀ ಫಸ್ಟ್ ಡ್ರಾಫ್ಟ್ ಬರೆದಾಗ ಇದನ್ನು ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡ್ಬೋದು ಅಂತ ಅನಿಸಿತ್ತು. ಆಮೇಲೆ ನಾನು ನಮ್ಮೂರನ್ನು ಚೂಸ್ ಮಾಡಿಕೊಂಡೆ. ಸೊ ಇಲ್ಲ, ನಾನು ನಮ್ಮೂರಲ್ಲೇ ಹೇಳೋಣ, ಇಡೀ ಕತೆನ ನಮ್ಮೂರಲ್ಲೇ ಸೆಟ್ ಮಾಡೋಣ ಅಂತ ಮಾಡಿ ಆ ಪ್ರೊಸೆಸಲ್ಲಿ ನಾನು ಪ್ರತಿ ಶನಿವಾರ ಭಾನುವಾರ ನಾನು ಊರಿಗೆ ಹೋಗ್ಬಿಟ್ಟು ಬರ್ತಿದ್ದೆ, ಕೊಪ್ಪಳಕ್ಕೆ. ಬೆಂಗಳೂರಿಂದ ಕೊಪ್ಪಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಹಳ್ಳಿ ಮತ್ತು ಹೊಲ ಗದ್ದೆ ಓಣಿ ಆ ಜನಗಳನ್ನೆಲ್ಲ ಭೇಟಿ ಆಗ್ತಾ ಆ ಕತೆ ಆ ಜಾಗನ ಸೆಳಿತಾ ಹೋಯಿತು. ಆ ಜಾಗ ಕತೆನ ಸೆಳಿತಾ ಹೋಯಿತು. ಹಾಗಾಗಿ ಸೊ ಕೆಲಸ ಬಿಟ್ಟು ಅಲ್ಲಿಗೆ ಹೋದ ತಕ್ಷಣ ಲಾಕ್ಡೌನ್ ಆಗೋಯ್ತು, ಸಿನಿಮಾ ಇಂಡಸ್ಟ್ರಿ ನಿಂತೋಯ್ತು. ಸೊ ನಾನೊಂದು 8 ತಿಂಗಳು ಕಾಯಬೇಕಾಯಿತು ಶೂಟಿಂಗ್ ಪ್ರೊಸೆಸ್ಸಿಗೆ ಹೋಗೋಕ್ಕೆ. ಸೊ ಆ 8 ತಿಂಗಳು ನಮ್ಮ ಫ್ಯಾಮಿಲಿ ಫುಲ್ ಅಲ್ಲಿಗೆ ಶಿಫ್ಟ್ ಆಗ್ಬಿಡ್ತು. ಎಲ್ಲರೂ ಒಂದೇ ಓಣಿಲಿ, ನಮ್ಮ ಇಡೀ ಫ್ಯಾಮಿಲಿ ಒಂದೇ ಮನೇಲಿ ಇರ್ತಿದ್ದು. ಆ ಪ್ರೊಸೆಸ್ಸಲ್ಲಿ ನಂಗೆ ಊರು ಇನ್ನೂ ಹತ್ತಿರ ಆಗ್ತಾ ಹೋಯಿತು. ಅಂದರೆ ಈ ಊರಲ್ಲಿ ಸುಮಾರು ಜನ ಪರಿಚಯ ಆಗ್ತಾ ಹೋದರು. ಆಮೇಲೆ ಅದು ಹಳ್ಳಿ ಆದ್ದರಿಂದ ನಮಗೆ ಲಾಕ್ಡೌನ್ ಇದು ತೊಂದರೆ ಏನಾಗ್ತಿರಲಿಲ್ಲ. ಸೊ ನಾವು ಬೇರೆ ಬೇರೆ ಓಣಿಗೆಲ್ಲ ಹೋಗ್ಬಿಟ್ಟು ಕಾಸ್ಟಿಂಗ್ ಪ್ರೊಸೆಸ್ಸು, ಪ್ರೀ ಪ್ರೊಡಕ್ಷನ್ನು ಮತ್ತು ರಿಸರ್ಚಿಗೆ ಏನೇನು ಬೇಕು ಈ ಸಿನಿಮಾಗೆ ಅದೆಲ್ಲ ಮಾಡ್ತಾ ಹೋದ. ಸೊ ಬಟ್ ಒಂದೊಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ತೊಂದರೆ ಆಗಿದ್ದೇನು ಅಂತಂದರೆ, ನಾವು ಬೆಂಗಳೂರಿಂದ ಹೋಗಿದ್ವಲ್ಲ ಲಾಕ್ಡೌನ್ ಟೈಮಲ್ಲಿ, ಅದು ಕೊರೋನಾ ಟೈಮಲ್ಲಿ. ಸೊ ಅವಾಗ ಅವರೆಲ್ಲ ಒಂದು ಸ್ವಲ್ಪ ನಮ್ಮ ನೋಡಿ ನಮ್ಮನ್ನ ಮನೆ ಬಾಗಿಲಾಚೆನೇ ನಿಲ್ಲಿಸ್ಬಿಟ್ಟು ಮಾತಾಡಿಸ್ತಿದ್ರು. ಸೊ ಈ ಥರ ಎಲ್ಲ ಆಯಿತು. ಸೊ ದೆನ್ ಆ 8 ತಿಂಗಳು ಸ್ವಲ್ಪ ಸ್ಟ್ರಗಲ್ ಆಯಿತು. ಹೌದು, ಸ್ಟ್ರಗಲ್ ಅನ್ನೋಕ್ಕಿಂತ ರಿಸರ್ಚ್ ಪ್ರೊಸೆಸ್. ಆ 8 ತಿಂಗಳಲ್ಲಿ ಸಿನಿಮಾ ತುಂಬ ಮಾಗ್ತಾ ಹೋಯಿತು. ಅಂದರೆ ನನ್ನದು ಬೇಸಿಕ್ ಐಡಿಯಾ ಏನಿತ್ತು ಅದು ಆ ರೂಟೆಡ್ನೆಸ್ ಜಾಸ್ತಿ ಬರ್ತಾ ಹೋಯಿತು, ಅಥೆಂಟಿಸಿಟಿ ಬರ್ತಾ ಹೋಯಿತು. ಅಂದರೆ ಆ ಊರಲ್ಲಿ ಆಗೋವಂಥ ಘಟನೆಗಳು ಮತ್ತು ಅಲ್ಲಿನ ಕಲ್ಚರು. ಅಂದರೆ ಈಗ ಒಂದು ಹೆಣ್ಣು ನೋಡೋಕ್ಕೆ ಗಂಡಿನ ಕಡೆಯವರು ಒಂದಷ್ಟು ಜನ ಫ್ಯಾಮಿಲಿನ ಕಟ್ಕೊಂಡು ಬರ್ತಾರೆ, ಅದು ನಮ್ಮ ಪಕ್ಕದ ಮನೆಯಲ್ಲೇ ಆಗ್ತಾಯಿತ್ತು. ಸೊ ಅದಾದಾಗ ನಾನು ಅಲ್ಲಿ ಹೋಗಿ ನಿಂತ್ಕೊಂಡು ನೋಡಿದ್ದೆ. ಸೊ ಅದನ್ನೇ ನಾನು ಸಿನಿಮಾಗೂ ಆ ಥರದ ಘಟನೆಗಳನ್ನ, ಆ ಥರದ ಸಿಚುವೇಷನಲ್ಲಿ ನನ್ನ ಕಥೆನ ಪ್ಲೇಸ್ ಮಾಡ್ತಾ ಹೋದೆ. ಆಮೇಲೆ ಇನ್ನೊಂದು ಕಡೆ ಸಾವಾದರೆ ನಮ್ಮ ಕಡೆ ಅಳ್ತಾರೆ, ಹತ್ಬಿಟ್ಟು ಆ ಸಾವಾಗಿರೋ ವ್ಯಕ್ತಿನ ಹೊಗಳ್ಬಿಟ್ಟು ಕಳಿಸ್ತಾರೆ. ನೀನು ಇದ್ದಾಗ ಹಂಗಿದ್ದೆ ಅಂತಂದ್ಬಿಟ್ಟು ಹೊಗಳಿ ಹಾಡಾಡಿ ಅವ್ರನ್ನ ಅಲ್ಲಿರೋರು ಎಲ್ಲರಿಗೂ ದುಃಖದ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಬಿಟ್ಟು ಕಳಿಸ್ತಾರೆ. ಸೊ ಈ ಥರದ್ದು ಕಲ್ಚರಲ್ ಇದೆಲ್ಲ ನನಗೆ ನಾನು ಗಮನಿಸ್ತಾ ಹೋದೆ, ಅದನ್ನು ನನ್ನ ಕತೆಗೆ ಅಳವಡಿಸ್ತಾ ಹೋದೆ. ಬೈ ಚಾನ್ಸ್ ಲಾಕ್ಡೌನ್ ಆಗದೆ ನೀವು ಡೈರೆಕ್ಟ್ ಈಗ ಊರಿಗೆ ವಾಪಸ್ ಹೋದ್ರೆ 2020ಲಿ, ಸೊ ಅವಾಗಲೇ ಶೂಟ್ ಮಾಡಿದ್ರೆ ಇದು ಬೇರೆ ಥರ ಆಗಿರೋದು. ನಿಮ್ಗೆ 8 ತಿಂಗಳು ಬಹುಶಃ ವರ್ಕ್ ಆಗಿದೆ. ಅದು ತುಂಬ ವರ್ಕ್ ಆಗಿದೆ. ಅದು ಭಾಳ ಇನ್ಪುಟ್ಸ್ ಬಂದಿದೆ ಅದಕ್ಕೆ. ಹೌದು, ಅದು ಬೇರೆದೇ ಒಂದು ಶೇಪ್ ತೊಗೊಂಡಿದೆ. ಆ 8 ತಿಂಗಳು ನಾನು ಏನು ರಿಸರ್ಚ್ ಮಾಡಿದೆ ಊರಲ್ಲಿ, ಬೇರೆನೇ ಒಂದು ಶೇಪ್ ಕೊಡ್ತು. ತುಂಬ ರೂಟೆಡ್ನೆಸ್ ಆ್ಯಡ್ ಮಾಡ್ತು. ಬಟ್ ಅದು ಮೊದಲು ಸ್ಕ್ರಿಪ್ಟಲ್ಲಿ ಇರಲಿಲ್ಲ ಅಷ್ಟೊಂದು ಡೀಟೇಲ್ಸ್ ಇರಲಿಲ್ಲ. ಅದೊಂದು ಸ್ವಲ್ಪ ನಾನು ಒಬ್ಬ ಬೆಂಗಳೂರವನು ಹೊರಗಡೆ ಇರೋನು ಆ ಊರನ್ನು ಇಮ್ಯಾಜಿನ್ ಮಾಡ್ಕೊಂಡು ಬರೆದ್ರೆ ಹೆಂಗಿರುತ್ತೋ ಹಂಗಿತ್ತು. ಅದಾದಮೇಲೆ ನನಗೆ ಆ ಓಣಿಗಳ ಹೆಸರು ಮತ್ತು ಅಲ್ಲಿನ ಜನಗಳ ಹೆಸರು ಅದೆಲ್ಲ ಆ್ಯಡ್ ಮಾಡ್ತಾ ಹೋದೆ. ಸೊ ದೆನ್ ಯಾವಾಗ ಸ್ಟಾರ್ಟ್ ಮಾಡಿದೆ ಶೂಟ್ 2022 ಫೆಬ್ರಿಗೆ ಹೋಗಿದ್ದು, ನಾನು ಡಿಸೆಂಬರಿಗೆ ಶೂಟ್ ಮಾಡಿದ್ದು. ಅಂದರೆ ಸೊ ನಾವು ಸೆಪ್ಟೆಂಬರಿಗೆ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ. ಸೊ ಸೆಪ್ಟೆಂಬರಿಗೆ ಅಪ್ರೂವ್ ಬಂತು ಸರಿಂದ, ಅಂದರೆ ಇವಾಗ ಸ್ವಲ್ಪ ಶೂಟ್ ಮಾಡಬಹುದು ಅಂತ ಅಪ್ರೂವ್ ಬಂತು. ಯಾಕಂದರೆ ಅಲ್ಲಿವರೆಗೂ ಇಂಡಸ್ಟ್ರಿಲಿ ಯಾವುದೂ ಸಿನಿಮಾಗಳೇ ರಿಲೀಸ್ ಆಗ್ತಿರಲಿಲ್ಲ, ಎಲ್ಲ ಥಿಯೇಟ್ರಲ್ಲೂ ಬಂದಾಗಿತ್ತು. ಸೊ ಸೆಪ್ಟೆಂಬರಲ್ಲಿ ಅವ್ರು ಅಪ್ರೂವ್ ಬಂದಾಗ ಅವಾಗ ನಾನು ತಂಡನೆಲ್ಲ ಬೆಂಗಳೂರಿಂದ ಒಂದಷ್ಟು ಹೊಸ ತಂಡನ ಹುಡುಕಿ ಕರ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿ ಕಾಸ್ಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದೆ. ಮತ್ತು ಲೊಕೇಶನ್ ಸ್ಟಾರ್ಟ್ ಮಾಡಿದೆ. ಯಾವ ಓಣಿಲಿ ನನ್ನ ಪ್ರೋಟೋಗಾನಿಸ್ಟ್ ಇರಬೇಕು ಅಂದರೆ ಅಲ್ಲಿ ಅವ್ರ ಮನೆಗಿಂತ ಆ ಓಣಿ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅಂದರೆ ಸೊ ಸೆಪ್ಟೆಂಬರಿಂದ ಶೂಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದು. ಡಿಸೆಂಬರಲ್ಲಿ ಸಿನಿಮಾ ಶೂಟಿಂಗಿಗೆ ಹೋದ. ಡಿಸೆಂಬರ್ ಟು ಜಾನ್ ಒಂದು 30 ದಿನ ಸ್ಟ್ರೆಚಲ್ಲಿ ಶೂಟ್ ಮಾಡಿದೆ. 2020 ಡಿಸೆಂಬರಲ್ಲಿ. ಹೌದು, ಡಿಸೆಂಬರಲ್ಲಿ. ಸೊ ಕ್ಯಾಸ್ಟಿಂಗ್ ಬಗ್ಗೆ ಹೇಳ್ತೀರಿ, ಹೇಗೆ ಕ್ಯಾಸ್ಟ್ ಮಾಡಿದ್ರೆ? ಅಂದರೆ ನಾನು ಆ ಊರಿಗೆ ನಮ್ಮಪ್ಪ ಪರಿಚಯ ಆಯಿದ್ರು. ಸೊ ಪ್ರತಿಯೊಬ್ಬರು ಮನೆಗೂ ಹೋಗಿ ನಾನು ಇಂಥವ್ರ ಮಗ ಅಂತ ಹೇಳ್ಕೊಂಡು, ಸೊ ನಾನು ಈ ಊರಲ್ಲಿ ಒಂದು ಸಿನಿಮಾ ಮಾಡ್ಬೇಕಂತಿದ್ದೀನಿ ಅಂತಂದ್ಬಿಟ್ಟು ನನ್ನ ಹತ್ರ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇತ್ತು, ಒಂದಷ್ಟು ಕ್ಯಾರೆಕ್ಟರ್ಸ್ಗಳು ಮತ್ತು ಆ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಿತ್ತು. ಸೊ ಅದನ್ನು ತಲೆಯಲ್ಲಿ ಹಿಡ್ಕೊಂಡು ಪ್ರತಿಯೊಬ್ಬರು ಮನೆಗೂ ಹೋಗಿ ನಾನು ಇಂಥವ್ರ ಮಗ ಅಂತ ಪರಿಚಯ ಮಾಡಿಕೊಂಡು
ಸೊ ನನಗೆ ಬೇಕಾದಂಥ ಕ್ಯಾರೆಕ್ಟರಿಸ್ಟಿಕ್ಸು ಅವರಲ್ಲಿ ಇದೆಯಾ ಅಂತ ಹುಡುಕ್ತಾ ಹೋದೆ. ಸೊ ಊರಲ್ಲಿರೋ ಪ್ರತಿ ಮನೆಗೂ ಹೋಗಿದ್ದೀನಿ ನಾನು ಮತ್ತು ನನ್ನ ತಂಡದಲ್ಲಿ ಇಬ್ಬರು ಬಂದಿದ್ದರು ಫಸ್ಟ್ ಇದು ಮಾಡಬೇಕಾದ್ರೆ. ಸೊ ನಾವು 3 ಜನ ಪ್ರತಿಯೊಬ್ಬರು ಮನೆಗೂ ಹೋಗಿ ಅಲ್ಲಿಂದ ಜನಗಳನ್ನೆಲ್ಲ ಸೆಲೆಕ್ಟ್ ಮಾಡ್ತಾ ಹೋದ. ಸೊ ಅವಾಗ ಎಷ್ಟೊಂದು ಜನ ನಮ್ಮನ್ನು ರಿಜೆಕ್ಟ್ ಮಾಡಿ ಕಳಿಸಿದ್ರು. ಅಂದರೆ ನಮ್ಮೂರಲ್ಲಿ ಏನು ಸಿನಿಮಾ ಮಾಡ್ತೀರಿ ನೀವು, ನಮ್ಮೂರಲ್ಲಿ ಏನೈತೆ ಅದರ ಸಿನಿಮಾ ಮಾಡೋಕ್ಕೆ, ಆಮೇಲೆ ನಮ್ಮ ಮನೆಯವ್ರನ್ನ ಯಾರು ಕಳ್ಸಲ್ಲ ಹಂಗೆ. ಅಂದರೆ ಅವ್ರಿಗೆ ಸಿನಿಮಾ ಅಂದರೆ ಬೇರೆನೇ ಒಂದು ನೋಷನ್ ಇತ್ತು. ಸೊ ಸುಮಾರು ರಿಜೆಕ್ಷನ್ಸ್ ಎಲ್ಲ ಆಗಿ ಆಮೇಲೆ ಕೊನೆಗೆ ನಾವು ಸಿನಿಮಾ ಮಾಡ್ತಾ ಅದನ್ನು ನೋಡಾದ್ಮೇಲೆ ಎಷ್ಟೊಂದು ಜನಕ್ಕೆ ಧೈರ್ಯ ಬಂದು ಆಮೇಲೆ ಎಷ್ಟೊಂದು ಜನ ಅವ್ರಿಗೆ ಬಂದರು ನಾವು ಮಾಡ್ತೀವಿ ಅಂತೇಳಿ. ಸೊ ಕ್ಯಾಸ್ಟಿಂಗ್ ಹೇಗೆ ಮಾಡಿದ್ರು ಶಿವಮ್ಮ ಅಥವಾ ಬೇರೆ ಪಾತ್ರಧಾರಿ? ಸೊ ಅಂದರೆ ಈಗ ಗಂಡು ಮಕ್ಕಳು ಅಂದರೆ ಈಗ ಒಂದು ಅಂಕಲ್ ವಯಸ್ಸಿನ ಅಂದರೆ ಒಂದು 45ಕ್ಕಿಂತ ಮೇಲ್ಪಟ್ಟ ಮಧ್ಯ ವಯಸ್ಸಿನ ವ್ಯಕ್ತಿಗಳು ಬೇಕಂತಂದಾಗ ಅಂಥವ್ರನ್ನೆಲ್ಲ ಒಂದು ಕಡೆ ಕಲೆ ಹಾಕ್ತಿದ್ದೆ. ಸೊ ಒಬ್ರಿಗೆ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕರ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಒಂದು ಜಾಗ ಇತ್ತು, ಅಲ್ಲಿ ಆ ಜಾಗಕ್ಕೆ ಕರೆಸ್ಬಿಟ್ಟು ಅವರೆಲ್ಲರೂ ಮಾತಾಡಿಸಿ ಎಲ್ರಿಗೂ ಒಂದೊಂದು ಸೀನ್ ಕೊಡ್ತಿದ್ದೆ. ಈ ಥರದ್ದು ಒಂದು ಸೀನ್ ಇದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಅರ್ಥ ಆಗೋ ರೀತಿಲಿ ಹೇಳ್ತಿದ್ದೆ ಅದನ್ನು. ಅಂದರೆ ನಾನೇನೋ ಅವ್ರು ಇಲ್ಲದೇ ಇರೋದೇನೋ ಹೇಳ್ತಿರಲಿಲ್ಲ, ಆ ಊರಲ್ಲೇ ಅವ್ರು ಮಾಡೋ ಅಂಥದ್ದನ್ನು ಒಂದು ಸಿಚುವೇಶನ್ ಕೊಡ್ತಿದ್ದೆ. ಅವ್ರು ಯಾರು ಚೆನ್ನಾಗಿ ಎನಾಕ್ಟ್ ಮಾಡ್ತಾರೆ ಅದ್ರ ಮೇಲೆ ಅವ್ರನ್ನ ಕಾಸ್ಟಿಂಗ್ ಮಾಡ್ತಿದ್ದೆ. ಫಾರ್ ಎಕ್ಸಾಂಪಲ್ ಶಿವಮ್ಮನ ಗಂಡನ ಪಾತ್ರ ಮಾಡಿದವರು ಅವ್ರಿಗೆ ಲಕ್ವ ಹೊಡೆದಿರುತ್ತೆ ಕಥೆಯಲ್ಲಿ. ಸೊ ಒಂದಷ್ಟು ಜನಕ್ಕೆ ಲಕ್ವ ಹೊಡೆದಿರೋರು ಹೆಂಗೆ ನಡ್ಕೊಂಬರ್ತಾರೆ ಅದನ್ನು ತೋರಿಸಿ ಅಂತ ಹೇಳಿದೆ. ಅದು ಒಂದಷ್ಟು ಜನ ತೋರಿಸಿದ್ರು, ಬಟ್ ತುಂಬ ವಿಡಂಬನೆಯಾಗಿ ತೋರಿಸಿದ್ರು, ನೈಜವಾಗಿ ತೋರಿಸಿರಲಿಲ್ಲ. ಬಟ್ ಈ ವ್ಯಕ್ತಿ ತುಂಬ ಚೆನ್ನಾಗಿ ತೋರಿಸಿದ್ರು, ತುಂಬ ನೈಜವಾಗಿ ತೋರಿಸಿದ್ರು. ಅಂದರೆ ನಿಜವಾಗ್ಲೂ ಅವ್ರಿಗೆ ಲಕ್ವ ಹೊಡೆದಿದೆಯೋ ಅನ್ನೋ ಥರ ನಡ್ಕೊಂಡು ಹೋದ್ರು. ಆವಾಗ ನನಗೆ ಓಕೆ ಈ ವ್ಯಕ್ತಿ ಕೈಲಿ ಮಾಡಿಸ್ಬೋದು ಅಂತ. ಬಟ್ ಅವರು ನಾಟಕದವರು, ಅವ್ರಿಗೆ ತುಂಬ ಜೋರು ಧ್ವನಿಯಲ್ಲಿ ಅವ್ರದ್ದು ಧ್ವನಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಬಟ್ ಅವ್ರಿಗೆ ಮೂಕನ ಪಾತ್ರ ಕೊಟ್ಬಿಟ್ಟಿದ್ದೆ. ಅದಕ್ಕೆ ಅವರು ಸ್ವಲ್ಪ ಬೇಜಾರಾಗಿದ್ರು. ಮತ್ತು ಆದರೂ ಕೈ ಹಿಂಗೆ ಹಿಡ್ಕೊಂಡು ನೀವು ಏನೋ ಒಂದು ಸ್ವಲ್ಪ ಎನಾಕ್ಟ್ ಮಾಡೋಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೊರಟಿದ್ರು, ನೀವು ಏನೂ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಸುಮ್ಮನೆ ಹಿಂಗೆ ಹಿಡ್ಕೊಂಡಿದ್ರೆ ಸಾಕು ಅಂತಂದ್ಬಿಟ್ಟು ಮಾಡಿ ಅವ್ರನ್ನ ಟೋನ್ ಡೌನ್ ಮಾಡಿ ಅವ್ರಿಗೆ ಆ ಪಾತ್ರ ಕೊಟ್ಟಿದ್ದು ಎಲ್ರಿಗಿಂತ ಚಾಲೆಂಜಿಂಗ್ ಆಗಿತ್ತು. ಅಂದರೆ ಅವ್ರಿಗೆ ಒಳಗೆ ಅಷ್ಟೊಂದು ಸ್ಕಿಲ್ ಇದ್ದು ಅವ್ರು ಸುಮ್ಮನೆ ಹಿಂಗಿರ್ಬೇಕಲ್ಲ, ಅದು ತುಂಬ ಚಾಲೆಂಜಿಂಗ್ ಆಗಿತ್ತು ಅವ್ರಿಗೆ. ಶಿವಮ್ಮ ಹೇಗೆ ಎಷ್ಟು ಮಾಡಿದ್ರೆ? ಶಿವಮ್ಮ ನಾನು ಇಡೀ ಊರೆಲ್ಲ ಸ್ಕೌಟ್ ಮಾಡಾದ್ಮೇಲೆ ಒಂದು ಅಂದರೆ ಇಡೀ ಊರನ್ನ ಹುಡ್ಕಾಡಾದ್ಮೇಲೆ ಒಂದು 5-6 ಜನ ಶಾರ್ಟ್ ಲಿಸ್ಟ್ ಮಾಡಿದ್ದೆ. ಓಕೆ ಇವರೆಲ್ಲ ಚೆನ್ನಾಗಿ ಮಾತಾಡ್ತಾರೆ, ನಾವು ಹೇಳಿದ್ದನ್ನು ಅರ್ಥ ಮಾಡ್ಕೊತಾರೆ, ಒಂದು ಸ್ವಲ್ಪ ಅವರು ಸ್ವಲ್ಪ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋ ಥರ ಒಂದು 5 ಜನ ಶಾರ್ಟ್ ಲಿಸ್ಟ್ ಆಗಿದ್ರು. ಶಾರ್ಟ್ ಲಿಸ್ಟ್ ಮಾಡಿಕೊಂಡು ನಾನು ನಮ್ಮ ಮನೇಲಿ ಒಂದು ಸತಿ ಇದ್ದೆ. ಆವಾಗ ನಾನು ನಮ್ಮ ಮನೇಲಿ ರೂಮಲ್ಲಿ ಮಲಗಿದ್ದೆ ಮಧ್ಯಾಹ್ನ ಹೊತ್ತು. ಅಡುಗೆ ಮನೇಲಿ ಒಂದು ಜೋರು ಏನೋ ಸೌಂಡ್ ಕೇಳಿಸ್ತಾ ಇತ್ತು. ಅಂದರೆ ಯಾರೋ ಮಾತಾಡೋ ಥರ ಸೌಂಡ್, ಅಂದರೆ ಚೆನ್ನಾಗಿ ಮಾತಾಡ್ತಾಯಿದ್ರು, ಬಟ್ ಒಂಥರ ಇಂಟೋನೇಷನ್ ಎಲ್ಲ ಚೆನ್ನಾಗಿತ್ತು ಅವ್ರದ್ದು. ಇವ್ರು ಯಾರು ಇಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಅಂತ ಅಂದ್ಬಿಟ್ಟು ನಾನು ಹೋಗಿ ನೋಡಿದ್ರೆ ನಮ್ಮ ಅಮ್ಮನ ಜೊತೆ ಶರಣಮ್ಮ ಅವ್ರು ಮಾತಾಡ್ತಾಯಿದ್ರು, ಅಂದರೆ ಮುಖ್ಯ ಪಾತ್ರಧಾರಿ. ಅವ್ರು ಮಾತಾಡ್ತಿದ್ದಂಥ ವೈಖರಿ ಮತ್ತು ಅವ್ರು ಬಳಸ್ತಿದ್ದಂಥ ಪದಗಳು ಮತ್ತು ಅವರ ಮ್ಯಾನರಿಸಮ್ಮು, ಬಾಡಿ ಲ್ಯಾಂಗ್ವೇಜ್ ಅದೆಲ್ಲ ನೋಡಿ ನನಗೆ ಇವ್ರು ತುಂಬ ಅಟ್ರಾಕ್ಟಿವ್ ಆಗಿದೆ ಅಂತ ಅನಿಸ್ತು. ಮತ್ತು ನನ್ನ ಪಾತ್ರ ಏನು ನಾನು ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ಕೊಂಡಿದ್ದೆ ಅದಕ್ಕೆ ತುಂಬ ಹತ್ತಿರವಾಗಿತ್ತು ಆ ಮ್ಯಾನರಿಸಮ್. ಆವಾಗ ಹೇಳಿದೆ, ಆಂಟಿ ಈ ಥರದೊಂದು ಸಿನಿಮಾ ಇದೆ ಮಾಡ್ತೀರಾ ಅಂತ ಕೇಳಿದೆ. ಅವರು ಅಂದರೆ ಅವ್ರನ್ನ ಕಾಸ್ಟ್ ಮಾಡೋದಕ್ಕಿಂತ ಮುಂಚೆ ಊರಲ್ಲಿ ಸುಮಾರು ಜನ ಇವ್ರನ್ನೇ ಸಜೆಸ್ಟ್ ಮಾಡಿದರು. ಅಂದರೆ ನಮ್ಮ ಊರಲ್ಲಿ ಆ ಥರದವ್ರು ಯಾರೂ ಇಲ್ಲ ಅಂತಂದ್ಬಿಟ್ಟು. ಬಟ್ ನಮ್ಮೂರಲ್ಲಿ ಚೆನ್ನಾಗಿ ಮಾತಾಡೋರು ಅಂತಂದರೆ ಶರಣಮ್ಮ ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ, ಹೋಗಿ ಅಂತಂದ್ಬಿಟ್ಟು 4-5 ಕಡೆ ಕೇಳಿದ್ದೆ ಅವ್ರ ಹೆಸರು. ಬಟ್ ಯಾವಾಗ ಅವ್ರು ನಮ್ಮ ಮನೆಗೆ ಬಂದು ಅವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆವಾಗ ಇದಕ್ಕೆ ಎಲ್ಲ ಊರು ಜನ ಎಲ್ಲ ಹೇಳ್ತಿದ್ದು ಇವ್ರು ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅದಕ್ಕೆ ಅಂತಂದ್ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡಿದ್ದು. ಅಂದರೆ ನಿಮ್ಮ ಸಿನಿಮಾದಲ್ಲಿ ಅಭಿನಯಿಸಿದ್ರು ಯಾರು ನಟರಲ್ಲ? ಇಲ್ಲ, ಒಬ್ರಿಗೂ ಆ್ಯಕ್ಟಿಂಗ್ ಪ್ರೊಸೆಸ್ ಏನಂದ್ರೆ ಏನೂ ಗೊತ್ತಿರಲ್ಲ. ಸಿನಿಮಾನೇ ಹೊಸದವ್ರಿಗೆ. ಸೊ ಎಲ್ಲರೂ ಅದೇ ಊರಲ್ಲೇ ಇದ್ದರು. ಸೊ ಅವ್ರನ್ನ ಟ್ರೈನ್ ಮಾಡಿ ಅವ್ರ ಕೈಲಿ ಆ್ಯಕ್ಟ್ ಮಾಡಿಸಿದ್ದಾಯಿತು. ಅಂದರೆ ಯಾರಿಗೂ ನಾಟಕಗಳು ಅನುಭವ ಇರಲಿಲ್ಲ. ಸವಾಲು ಅಂದರೆ ನಾನು ಮಾತಾಡೋ ಭಾಷೆ ಒಂದು ಸ್ವಲ್ಪ ಸೂಕ್ಷ್ಮ, ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಅವರ ಪದಗಳನ್ನ ಬಳಸ್ಬಿಟ್ಟು ಮಾತಾಡಬೇಕಾಗಿತ್ತು. ಅದು ಆ ಕಮ್ಯುನಿಕೇಷನ್ ಒಂದು ಸ್ವಲ್ಪ ಗ್ಯಾಪ್ ಆಗ್ತಿತ್ತು. ಅಂದರೆ ಈಗ ನಾನೇನೋ ಒಂದೆಷ್ಟು ಹೇಳ್ತಿದ್ದೆ, ಅವ್ರು ಪೂರ್ತಿ ಕೇಳಿಸ್ಕೊಂಡಾದ್ಮೇಲೆ ಮಾಡ್ತೀರಾ ಅಂತಂದ್ಬಿಟ್ಟು ಮಾಡಿ ಅಂತಂದರೆ ಏನು ಹೇಳ್ದಾಗ ಅರ್ಥ ಆಗಿಲ್ಲ ಅಂತನೋರು. ಅಂದರೆ ಅವರು ಸುಮ್ಮನೆ ಹ್ಞೂ ಅಂತಂದ್ಬಿಡೋರು. ಬಟ್ ಆಮೇಲೆ ನಾನು ಸ್ವಲ್ಪ ಮಧ್ಯದಲ್ಲಿ ಇಂಗ್ಲೀಷ್ ಬಳಸ್ಬಿಟ್ಟು ಹೇಳ್ತಿದ್ನಲ್ಲ, ಅಂದರೆ ಅವ್ರು ತುಂಬ ರಸ್ಟಿಕ್ ಭಾಷೆ ಆಗುತ್ತೆ. ಸೊ ಬಟ್ ಆ 8 ತಿಂಗಳು ನಾನು ಊರಲ್ಲಿ ಏನಿದ್ದೆ ಅದರಲ್ಲಿ ನನಗೆ ಒಂದು ಸ್ವಲ್ಪ ಅವರು ಬಳಸ್ತಿದ್ದಂಥ ಪದಗಳು ನನಗೆ ಹೆಲ್ಪ್ ಆಯಿತು. ನಾನು ಅದನ್ನು ಅಳವಡಿಸ್ಕೊಂಡು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅದನ್ನು ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೆ. ಆಮೇಲೆ ಇಡೀ ಕಥೆಯಲ್ಲಿ ನಾನು ಅವ್ರಿಗೆ ಅವರ ಜೀವನ ಅಲ್ಲದೇ ಇರೋ ಅಂಥ ಪಾತ್ರಗಳೇನು ಮಾಡಿಸ್ತಿಲ್ಲ. ಘಟನೆಗಳಾಗಲಿ ಸಿಚುವೇಶನ್ ಆಗಲಿ ಅವ್ರ ನಿಜ ಜೀವನದಲ್ಲಿ ಏನೇನು ದಿನಚರಿಯಲ್ಲಿ ಇರುತ್ತೆ ಅದನ್ನೇ ಮಾಡಿಸ್ತಾ ಹೋಗಿ. ಸೊ ಅದರಿಂದ ಅವ್ರಿಗೇನು ಆ ಥರದ್ದು ಕಷ್ಟ ಅಂತ ಅನಿಸಲಿಲ್ಲ, ತೀರಾ ಕಷ್ಟ ಅಂತ ಅನಿಸಲಿಲ್ಲ. ಒಂದು ತುಂಬ ಏಲಿಯನೇಟೆಡ್ ಅಂತ ಅನಿಸಿದ್ದು ಶಿವಮ್ಮನವ್ರಿಗೆ ಒಂದು ಸ್ವಲ್ಪ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ತುಂಬ ಏಲಿಯನೇಟೆಡ್ ಸಬ್ಜೆಕ್ಟ್. ಅಂದರೆ ಮೂಲ ಇವ್ರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ಗೊತ್ತಿಲ್ಲ. ಸೊ ಇವರು ಅಂದರೆ ಬೇರೆ ಎಲ್ಲ ಅಂಶಗಳು ಹಳ್ಳಿಲಿ ನಡೆಯುವಂಥ ಅಂಶಗಳೇ. ಅಂದರೆ ಈಗ ಗಂಡು ನೋಡೋದು, ಸಾವು, ಮತ್ತು
ಏನಾದರೂ ಒಂದು ಹಳ್ಳಿ ಜನರು ಅದೆಲ್ಲವೂ ಅವರು ಕೇಳಿರೋದು ಮತ್ತು ದಿನನಿತ್ಯ ಮಾಡಿರೋವಂಥದ್ದು ಮಾತಾಡೋದು ಅದ್ರ ವಿಚಾರ. ಈ ವಿಚಾರಕ್ಕೆ ನಾನು ಶಿವಮ್ ಅವ್ರನ್ನ ಒಂದಷ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಈವೆಂಟ್ಸಿಗೆ ಕರ್ಕೊಂಡೋದೆ. ಅಲ್ಲೇ ಸುತ್ತಮುತ್ತ ನಡೆಯುವಂಥ ಒಂದಷ್ಟು ಮೋಟಿವೇಶ್ನಲ್ ಈವೆಂಟ್ಸಿಗೆಲ್ಲ ಕರ್ಕೊಂಡೋಗಿ ಅವ್ರನ್ನ ತೋರಿಸಾದ್ಮೇಲೆ ಇವರಿಗೆ ಅದರದ್ದು ಮ್ಯಾನರಿಸಮು ಮತ್ತು ಬಾಡಿ ಲ್ಯಾಂಗ್ವೇಜ್ ಬರ್ತಾ ಹೋಯಿತು. ಅಂದರೆ ಅವರು ಒಂದು ಎಲಿವೇಷನಲ್ಲಿ ಮಾತಾಡ್ತಾರೆ. ಸೊ ಇವರು ಅದನ್ನು ಅಲ್ಲಿಂದ ಒಂದಷ್ಟು ಪದಗಳನ್ನ ಪಿಕ್ ಮಾಡಿದ್ರು. ಎಸ್ ಅಂತ ಅನ್ನೋದು, ಓಕೆ ಅಂತ ಅನ್ನೋದು, ಸೊ ಈ ಥರದ್ದು ಒಂದಷ್ಟು ಪದಗಳನ್ನ ಬಳಸಿ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇವ್ರಿಗೂ ಆ ಬಿಸ್ನೆಸ್ ಹತ್ತಿರ ಆಗ್ತಾ ಹೋಯ್ತು. ಓಕೆ, ಈ ಥರ ಮಾಡ್ತಾರೆ ಇವರು ಇದು ಬಿಸ್ನೆಸ್ನ ಅಂತ. ಸೊ ಅದೊಂದು ಶಿವಮನ್ಗೆ ಟ್ರೈನ್ ಮಾಡೋಕ್ಕೆ ಆ ಪ್ರೋಸೆಸ್ ಒಂದು ಅಳವಡಿಸ್ಕೊಂಡು, ಅದು ಬಿಟ್ಟರೆ ಮಿಕ್ಕಿದವರೆಲ್ಲ ಅವ್ರು ನಿಜ ಜೀವನದಲ್ಲಿ ಏನು ಮಾತಾಡ್ತಾರೆ ಅಷ್ಟೇ ಮಾತಾಡ್ತಾ ಹೋದ್ರು. ಸೊ ಏನು ವರ್ಕ್ಶಾಪ್ ಥರ ಅದು ಆ್ಯಕ್ಟಿಂಗ್ ಟ್ರೈನಿಂಗ್ ಥರ ಒಂದಷ್ಟು ದಿನ ಮಾಡಿ ಆಮೇಲೆ ಶೂಟ್ ಮಾಡೋದು ಅಥವಾ ಶೂಟ್ ಮಾಡ್ತಾ ಟ್ರೈನ್ ಮಾಡ್ತಿದ್ರು? ಆ್ಯಕ್ಟಿಂಗ್ ಟ್ರೈನಿಂಗ್ ಅಂತ ಮಾಡ್ದೆ ಒಂದ್ಸತಿ. ರಿಹರ್ಸಲ್ಸ್ ಅಂತ ಒಂದಷ್ಟು ಪ್ರೋಸೆಸ್ ಇರ್ತಿತ್ತು. ಆ ರಿಹರ್ಸಲ್ಸ್ ಟೈಮಲ್ಲಿ ಅವ್ರಿಗೆ ಏನು ಸಿಚುವೇಶನ್ನು ಮತ್ತು ಅವ್ರಿಗೆ ಏನು ಮಾತಾಡಬೇಕು, ಯಾವ ಎಮೋಷನಲ್ಲಿ ಮಾತಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಹೋದೆ. ಅಂದರೆ ಆ್ಯಕ್ಚುಲಿ ಸುಮಾರು ಸೀನ್ಸ್ ಎಲ್ಲ ನಾನು ಎನ್ಯಾಕ್ಟ್ ಮಾಡ್ಬಿಟ್ಟು ತೋರಿಸ್ತಾ ಇದ್ದೆ. ನನಗೆ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ನಾನು ಎನ್ಯಾಕ್ಟ್ ಮಾಡಿಬಿಟ್ಟು, ಈ ಥರ ನೀವು ಆದರೆ ನೀವು ಏನು ಹೆಂಗೆ ಹೇಳ್ತಿದ್ರಿ, ನಿಮ್ಮ ಭಾಷೆಲೇ ಹೇಳಿ, ನಿಮ್ಮ ಥರದಲ್ಲೇ ಹೇಳಿ ಅಂತಂದ್ಬಿಟ್ಟು ಹೇಳಿದಾಗ ಅವರು ನನ್ನನ್ನು ಇಮಿಟೇಟ್ ಮಾಡಿಬಿಟ್ಟು ಅವ್ರ ಥರದಲ್ಲಿ ತೋರಿಸ್ತಾ ಹೋಗ್ತಿದ್ರು. ಅಲ್ಲಿ ನಾನು ಸ್ವಲ್ಪ ತಿದ್ದಿದ್ದೆ, ಇಲ್ಲ ಇಲ್ಲೊಂದು ಸ್ವಲ್ಪ ಜಾಸ್ತಿ ಆಯಿತು, ಇಲ್ಲೊಂದು ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ಆ ಕಡೆ ಮಾತುಗಳಲ್ಲಿ ಪಾಸ್ ಇಲ್ಲ. ಸೊ ಒಂದೇ ಸತಿ ಟಗಡಗಡಗ ಅಂತ ಒಂದೇ ಲೈನಲ್ಲಿ ಹೋಗ್ಬಿಡ್ತಾರೆ, ನಮಗೆ ಕಟ್ಟಿಂಗ್ ಪಾಯಿಂಟ್ ಸಿಗ್ತಿರಲಿಲ್ಲ. ಸೊ ಅಂದರೆ ಸೊ ಅದರಿಂದ ಇಲ್ಲಿ ಸ್ವಲ್ಪ ನಿಲ್ಲಿಸ್ರಿ, ತಡೀರಿ, ಇಲ್ಲಿ ತಡೆದು ಮಾತಾಡ್ರಿ ಅಂತಂದ್ಬಿಟ್ಟು ಎಷ್ಟೊಂದು ಜನಕ್ಕೆ ಅದೇ ಥರ ಟ್ರೈನ್ ಮಾಡ್ತಾ ಹೋದೆ. ಅಂದರೆ ಸುಮಾರು ಜನ ತಡಿತಿರಲಿಲ್ಲ ಮಾತು, ರಬ ಅಂತ ಒಂದೇ ಮಾತಲ್ಲಿ ಹೋಗ್ಬಿಡೋರು. ಸೊ ಇಲ್ಲಿ ತಡೆದು ಇಲ್ಲಿ ಆ ಥರ, ಸೊ ಅಲ್ಲಿ ಆ ಇಂಟೋನೇಷನ್ಸ್ ಅದೆಲ್ಲ ಒಂದು ಸ್ವಲ್ಪ ರಿವರ್ಕ್ ಮಾಡಿ, ಸೊ ರಿಹರ್ಸಲ್ಸ್ ಪ್ರೊಸೆಸ್ಸಲ್ಲಿ ಹಂಗೆ ಮೋಲ್ಡ್ ಮಾಡಿದ್ದು ಆ್ಯಕ್ಟರ್ಸ್ಗಳನ್ನ. ಕಥೆ ಹೆಂಗೆ ಶಿವಮ್ಮ ಕಥೆ ಇವರು ಅದು ಹೇಗೆ, ಅಂದರೆ ವೈ ಯು ಚೋಸ್ ದಟ್, ಅಥವಾ ಆ ಕಥೆ ಯಾಕೆ ಹೊಳಿತು ಹೇಗೆ? ನನಗೆ ಒಬ್ಬರು ಸೇಲ್ಸ್ ವ್ಯಕ್ತಿನ ನೋಡಿದೆ ಒಂದು ಕಡೆ ಇದ್ದಾಗ. ಅಲ್ಲಿ ಅವರು ಸುಮಾರು ತುಂಬ ಎಂಥೂಸಿಯಾಸಮಿಂದ ಏನೋ ಒಂದಷ್ಟು ಪಿಚ್ ಮಾಡಿದ್ರು. ಒಂದು ಬ್ರೋಷರ್ ತೊಗೊಂಡು ಒಂದು 4-5 ಜನ ಎದುರುಗಡೆ ಇದ್ದರು, ಅವ್ರಿಗೆಲ್ಲ ಪಿಚ್ ಮಾಡಿದ್ರು. ಇಲ್ಲ ನಾನು ಇದು ರಕ್ಷಿತ್ ಸರ್ ಆಫೀಸಲ್ಲಿ, ಪರಮ ಆಫೀಸಲ್ಲಿ ನಾನು ಒಂದು ಕಡೆ ಕುಂತಿದ್ದೆ. ದೂರದಲ್ಲಿ ಒಬ್ಬ ವ್ಯಕ್ತಿ ಬಂದರು, ಒಂದೇನೋ ಬ್ರೋಷರ್ ಥರ ತೊಗೊಂಬಂದಿದ್ರು. ಅದನ್ನು ತೆಗೆದು ಒಂದಷ್ಟು ಜನಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ರು. ಅಲ್ಲಿ ರಕ್ಷಿತ್ ಸರ್ ಇದ್ದರು. ಇವರು ಎಕ್ಸ್ಪ್ಲೇನ್ ಮಾಡಿ ಆದ್ಮೇಲೆ 10 ನಿಮಿಷ ಇವರು ತುಂಬ ಚೆನ್ನಾಗಿ ಏನೇನೋ ಎಕ್ಸ್ಪ್ಲೇನ್ ಮಾಡಿದ್ರು. ಅದಾದಮೇಲೆ ಅವ್ರು ಯಾರೂ ಇಂಟ್ರೆಸ್ಟ್ ತೋರಿಸಿಲ್ಲ, ಬೇಡ ಅಂತಂದ್ಬಿಟ್ಟು ಹೊಡ್ತಾಯಿದ್ರು. ನಾನು ಇದನ್ನು ದೂರದಿಂದ ನೋಡ್ತಾ ಇದ್ದೆ. ಮತ್ತು ಆಮೇಲೆ ಅವರು ತುಂಬ ಡಿಸಪಾಯಿಂಟೆಡ್ ಆಗಿ ಅದೇನೇನು ತಂದಿದ್ರು ಅದನ್ನೆಲ್ಲ ಅವ್ರ ಬ್ಯಾಗಿಗೆ ತುರ್ಕೊತಾ ಇದ್ರು. ಆವಾಗ ನನಗೆ ಒಂಥರ ಏನೋ ಒಂದು ಎಂಪತಿ ಥರ ಹುಟ್ಟೋ ಮೇಲೆ, ಅಂದರೆ ಎಷ್ಟು ಎಂಥೂಸಿಯಾಸಮಿಂದ ಅವ್ರು ಮಾಡಿದ್ರು, ಪಾಪ ಅವ್ರಿಗೇನೂ ಸಿಗಲಿಲ್ಲ. ಅಂದರೆ ಆ ರಿಜೆಕ್ಷನ್ ಅನ್ನೋದು ಸೇಲ್ಸ್ ಅನ್ನೋ ಈ ಪ್ರೊಫೆಷನಲ್ಲಿ ತುಂಬ ಇರುತ್ತೆ. ಸೊ ಅದರಿಂದ ಈ ಎಮೋಷನ್ ಸ್ವಲ್ಪ ಎಲಾಬ್ರೇಟ್ ಮಾಡ್ಬೋದು ಅಂತಂದ್ಬಿಟ್ಟು ಆ ಎಂಪತಿಯಿಂದ ನನಗೆ ಡಿರೈವ್ ಆಗಿದ್ದ ಕತೆ ಇದು. ಮತ್ತು ಆಮೇಲೆ ಇನ್ನೊಂದು ಘಟನೆಯಲ್ಲಿ ನಾನು ಟ್ರೈನಲ್ಲಿ ಹೋಗಬೇಕಾದ್ರೆ ನಾನು ಅಪ್ಪರ್ ಬರ್ತಲ್ಲಿದ್ದೆ. ಕೆಳಗಡೆ ಬಾಗ್ಲ ಹತ್ರ ಒಂದಿಬ್ಬರು ನೆಟ್ವರ್ಕ್ ಮಾರ್ಕೆಟಿಂಗ್ ಈವೆಂಟಿಗೆ ಯಾವುದೋ ಒಂದು ಮೋಟಿವೇಶ್ನಲ್ ಈವೆಂಟಿಗೆ ಹೋಗಿ ಬಂದಿದ್ರು ಅನ್ಸುತ್ತೆ. ಅವ್ರು ನೀಟಾಗಿ ಹ್ಯಾಂಡ್ಶೇಕ್ ಎಲ್ಲ ಮಾಡ್ತಾ ಹಿಂಗೆ ಮಾತಾಡಬೇಕು ಅಂತ ಅವರು ಮಾತಾಡ್ತಾಯಿದ್ರು. ಆವಾಗ ನನಗೆ ನನ್ನನ್ಗೆ ಪಿಚ್ ಮಾಡಿದಂಥವ್ರು ಮತ್ತು ನನ್ನನ್ನು ಒಂದಷ್ಟು ಮೋಟಿವೇಶ್ನಲ್ ಈವೆಂಟಿಗೆ ಕರ್ಕೊಂಡು ಹೋದಂಥ ಎಲ್ಲ ಘಟನೆಗಳು ನೆನಪಾಯಿತು. ಒಂದು 3 ಕಡೆ ಕರ್ಕೊಂಡೋಗಿದ್ದು, 3 ಡಿಫ್ರೆಂಟ್ ಕಂಪ್ನಿಯಲ್ಲಿ 3 ಡಿಫ್ರೆಂಟ್ ಬೇರೆ ಫ್ರೆಂಡ್ಸ್ಗಳು ಕರ್ಕೊಂಡೋಗಿದ್ರು. ಅದೆಲ್ಲ ನೆನಪಾಗಿ ಇದ್ರ ಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತ ಅನಿಸ್ತು. ಆ ಒಂದು ಐಡಿಯಾ ಅಷ್ಟೇ ಹೊಡೆದಿತ್ತು. ಅದಾದಮೇಲೆ ನಾನು ಅಂದರೆ ನನಗೆ ಕತೆ ಒಂದು ಐಡಿಯಾ ಹೊಡೆದ್ರೆ ಅದು ತನಗೆ ಬೆಳೆಸ್ಕೊಳುತ್ತೆ, ನನ್ನ ಅದೇ ದಿಕ್ಕಿಗೆ ಕರ್ಕೊಂಡು ಹೋಗ್ತಾಯಿತ್ತು. ಸೊ ಈ ಐಡಿಯಾ ಬಂದಾದಮೇಲೆ ನಾನು ನಮ್ಮ ಮಾಮನ ಮೀಟ್ ಮಾಡಿದೆ. ಅವರು ಇದೇ ಥರದ್ದು ಒಂದೇನೋ ಬಿಸ್ನೆಸ್ ಮಾಡ್ತಾಯಿದ್ರು. ಈಗ ನೆಕ್ಸ್ಟ್ ನೀನು ಯಾವ ಥರ ಸಿನಿಮಾ ಮಾಡ್ತೀಯಾ ಅಂತ ಅವ್ರು ಕೇಳಿದಾಗ, ನಾನು ಈ ಥರದ್ದು ಒಂದು ಬಿಸ್ನೆಸ್ ಮಾಡಬೇಕು ಅಂತಿದ್ದೀನಿ, ಈ ಥರದ್ದು ಒಂದು ಸಿನಿಮಾ ಮಾಡಬೇಕು ಅಂತಿದ್ದೀನಿ ಇದ್ರ ಬಗ್ಗೆ ಅಂತಂದಾಗ, ನಾನು ಇದ್ರ ಮೇಲೆ ನಾನು ಈ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತಂದ್ಬಿಟ್ಟು ಅವರು ಒಂದು ಅರ್ಧ ಗಂಟೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅವ್ರು ಏನು ಮಾಡ್ತಿದ್ದಾರೆ ಅಂತ. ಅದು ನನಗೆ ತುಂಬ ಎಕ್ಸೈಟಿಂಗ್ ಅಂತ ಅನಿಸ್ತು. ಅಂದರೆ ಅವರಲ್ಲಿದ್ದಂಥ ಎಕ್ಸೈಟ್ಮೆಂಟು ಮತ್ತು ಅದ್ರ ಬಗ್ಗೆ ಅವರು ಇದ್ದಂಥ ನಂಬಿಕೆ ತುಂಬ ಎಕ್ಸೈಟ್ಮೆಂಟ್ ಅಂತ ಅನಿಸ್ತು. ಆಮೇಲೆ ನಾನು ಅವ್ರ ಜೊತೆ ಒಂದು 3 ತಿಂಗಳು ಟ್ರಾವೆಲ್ ಮಾಡಿದೆ. ಅಂದರೆ ಅವ್ರು ಯಾವ ಕಂಪ್ನಿಗೆ ಹೋಗಿ ಏನು ಮಾಡ್ತಿದ್ರು ಅವ್ರ ಜೊತೆ ನಾನು ಹೋಗಿ ಅಂದರೆ ಸುಮಾರು ಕ್ಲಬ್ಗಳಿಗೆಲ್ಲ ಹೋಗಿ ಬಂದೆ. ಅದರಿಂದ ಕತೆ ಬೆಳೀತಾ ಹೋಯಿತು. ಸೊ ಅದು ಸಂಪೂರ್ಣ ಕತೆ ಬೆಂಗಳೂರಲ್ಲೇ ನಾನು ಬರೆದಿದ್ದು, ಈ ಥರ ರಿಸರ್ಚ್ ಪ್ರೊಸೆಸ್ ಎಲ್ಲ ಮಾಡಿ. ಸೊ ಇದನ್ನ ಹಳ್ಳಿಗೆ ಎಕ್ಸೆಪ್ಟ್ ಮಾಡಬೇಕು ಅಂದ್ಕೊಂಡ್ರೆ ಅದು ಒಂದು ನನಗೆ ನಮ್ಮೂರಲ್ಲಿ ಕತೆ ಹೇಳಬೇಕು ಅನ್ನೋದು ಒಂದು ಇದಿತ್ತು. ಮತ್ತು ಉತ್ತರ ಕರ್ನಾಟಕದ ಸಿನಿಮಾ ಅಂತ ನನಗೆ ನೆನ್ಪಿಟ್ಕೊಂಡು ಯಾವುದು ಬಂದಿರಲಿಲ್ಲ. ಸೊ ನನ್ನ ರೂಟ್ಸ್ ಅಲ್ಲಿರೋದ್ರಿಂದ ನನಗೆ ಉತ್ತರ ಕರ್ನಾಟಕದ ಭಾಷೆಯಿಂದ ಒಂದು ಕತೆ ಹೇಳಬೇಕು ಅನ್ನೋದೊಂದು ಆಸೆ ಇತ್ತು. ಆಮೇಲೆ ಅದೇ ನಮ್ಮೂರಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆಮೇಲೆ ನಾನು ಈ ಕತೆ ಬರೆದಾದ್ಮೇಲೆ ಎಲ್ಲಿ ಪ್ಲೇಸ್ ಮಾಡ್ಬೋದು ಅಂತಿದ್ದಾಗ ನನಗೆ ಆ ಊರು ತುಂಬ ಆ ಚಿತ್ರಣ ಬರ್ತಾ ಹೋಯ್ತು. ನಾನು ಓಡಾಡಿದ್ದು ಗಲ್ಲಿ ಚಿಕ್ಕವನಿದ್ದಾಗ, ಹೌದು ಅದು ತುಂಬ. ಆಮೇಲೆ ಒಂದು ಶನಿವಾರ ಭಾನುವಾರ ಒಂದು ಸತಿ ಹೋಗಿ ನೋಡ್ಕೊಂಬಂದಾಗಂತೂ ನನಗೆ
ಆ ಊರು ತುಂಬ ಅಮ್ಯೂಸ್ ಮಾಡಿಬಿಡ್ತು. ಅಂದರೆ ಆ ಓಣಿ ಅಂದರೆ ತುಂಬ ಸಿನಿಮೆಟಿಕ್ ಆಗಿತ್ತು. ಅಂದರೆ ಇಡೀ ಊರೇ ಒಂಥರ ನಾವು ಸಿನಿಮಾದಲ್ಲಿ ನೋಡಿರಲಾರ್ದಂಥ ಒಂದು ಊರು. ಇಡೀ ಊರಲ್ಲಿ ಫಸ್ಟ್ ಫ್ಲೋರ್ ಅನ್ನೋದೇ ಇಲ್ಲ, ಫುಲ್ ಫ್ಲ್ಯಾಟ್ ಮೌಲ್ಡ್ ಮನೆ ಎಲ್ಲ. ಆಮೇಲೆ ಅಲ್ಲಿನ ಗಲ್ಲಿಗಳು ಆ ಥರದ್ದೆಲ್ಲ ನಾನು ಸಿನಿಮಾದಲ್ಲಿ ನೋಡಿರಲಿಲ್ಲ. ಸೊ ನನ್ನ ಕಥೆನ ಅಲ್ಲಿ ಸೇರಿಸೋಣ ಅಂತಂದ್ಬಿಟ್ಟು ನಮ್ಮೂರ ಮುಖಾಂತರ ಕತೆ ಹೇಳಿದೆ. 30 ದಿನ ಶೂಟು, ಬಟ್ ಆ ಪ್ರೀ ಪ್ರೊಡಕ್ಷನ್ ಅಂತ ಒಂದು 2 ತಿಂಗಳು ಮಾಡಿದ್ದು. ಸೊ 2 ತಿಂಗಳು ಪ್ರೀ ಪ್ರೊಡಕ್ಷನ್ನು, 1 ತಿಂಗಳು ಶೂಟು. ಅದಾಗಿ ನಾನು ಎಡಿಟ್ ಮಾಡಿ ಅದನ್ನು ವರ್ಕ್ ಇನ್ ಪ್ರೋಗ್ರೆಸ್ ಲ್ಯಾಬಿಗೆ ಕಳಿಸಿ, NFDC ಅವರು ವರ್ಕ್ ಇನ್ ಪ್ರೋಗ್ರೆಸ್ ಲ್ಯಾಬ್ ಅಂತ ಮಾಡ್ತಾರೆ. ಸೊ ಅದರಲ್ಲಿ ನನ್ನ ಸಿನಿಮಾದು ರಫ್ ಕಟ್ ಕಳಿಸ್ಬೇಕು. ರಫ್ ಕಟ್ ಕಳಿಸಿದ್ರೆ ಅಲ್ಲಿ ಒಂದು 5 ಜನ ಇಂಟರ್ನ್ಯಾಷನಲ್ ಮೆಂಟಾರ್ಸ್ಗಳು ಈ ಸಿನಿಮಾ ಇಂಟರ್ನ್ಯಾಷನಲ್ ಆಡಿಯನ್ಸಿಗೆ ನೀವು ತೋರಿಸ್ಬೇಕು ಅಂತಂದರೆ ಹಿಂಗೆಲ್ಲ ತಿದ್ದಬೋದು ಅಂತ ಹೇಳ್ತಾರೆ. ಆ ಥರ ಎಲ್ಲ ಅವರ ಇನ್ಪುಟ್ಸ್ ಮೇಲೆ ನನಗೂ ಒಂದು ಸ್ವಲ್ಪ ಅಸಮಾಧಾನ ಇತ್ತು. ಅಂದರೆ ಇನ್ನೂ ಬೆಟರ್ ಆಗ್ಬೋದು ಅಂತ ಅನಿಸಿತ್ತು. ಸೊ 1 ವರ್ಷ ಬಿಟ್ಕೊಂಡು ಹೋಗಿ ಮತ್ತೆ ಇನ್ನೊಂದು 10 ದಿನ ಶೂಟ್ ಮಾಡ್ಕೊಂಡು ಬಂದೆ. ಅಂದರೆ ರೀಶೂಟ್, ಪ್ಯಾಚ್ ಶೂಟು ಮತ್ತು ರೀಶೂಟ್ ಎಲ್ಲ. ರೀಶೂಟ್ ಏನು ಮಾಡಿರಲಿಲ್ಲ, ಪ್ಯಾಚ್ ಶೂಟೇ. ಅಂದರೆ ಆ ಸಿನಿಮಾಗೆ ಒಂದು ಫ್ಲೋ ಬೇಕಾಗಿತ್ತು. ಆ ಫ್ಲೋ ಅಲ್ಲಿ ಒಂದಷ್ಟು ಸೀನ್ಗಳು ಮಿಸ್ಸಿಂಗ್ ಅಂತ ಅನಿಸ್ತಿತ್ತು. ಆ ಅಡಿಷ್ನಲ್ ಸೀನ್ಗಳನ್ನ ಶೂಟ್ ಮಾಡ್ಕೊಂಡು ಬಂದೆ. ಸೊ ಅದಕ್ಕೆ ನಾವು ಶೂಟ್ ಮಾಡಿದಂಥ ಮನೆ ಒಂದು ಸ್ವಲ್ಪ ದುರಸ್ತಿ ಆಗ್ಬಿಟ್ಟಿತ್ತು. 1 ವರ್ಷದಲ್ಲಿ ಅದು ಹಾಳು ಬಿದ್ದೋಗ್ಬಿಟ್ಟಿತ್ತು. ಅದನ್ನು ರೆಡಿ ಮಾಡಿಸಿ, ಮತ್ತು ಆ ಓಣಿಲಿ ನಲ್ಲಿ ಎಲ್ಲ ಹಾಕ್ಸ್ಬಿಟ್ಟಿದ್ರು. ಸೊ ಅಂದರೆ ನಾವು ಶೂಟ್ ಮಾಡಿದಂಥ ಫುಲ್ ಎಲ್ಲ ಅದನ್ನು ಕೆತ್ಬಿಟ್ಟಿದ್ರು. ಸೊ ಇಡೀ ಓಣಿನ ಮತ್ತೆ ಮೊದಲು ಹೆಂಗಿತ್ತು ಹಾಗೆ ಮಾಡಿಸಿ 1 ವರ್ಷ ಆದಮೇಲೆ ನಾವು ಒಂದು 10 ದಿನ ಮತ್ತೆ ಎಕ್ಸ್ಟ್ರಾ ಶೂಟ್ ಮಾಡ್ಕೊಂಡು. ಸೊ ಟೋಟಲ್ NFDCಯ ಇನ್ಪುಟ್ ಈಗ ವರ್ಕ್ ಆಗಿದೆ, ಮೆಂಟರ್ಸ್ಗಳ ಇನ್ಪುಟ್. ಹೌದು. ಅಂದರೆ ಅದು ಅಂದರೆ ನಮಗೆ ಬೇರೆ ಒಂದು ಪರ್ಸ್ಪೆಕ್ಟಿವಲ್ಲಿ ಅದನ್ನು ಯೋಚನೆ ಮಾಡೋಕ್ಕೆ ಒಂದು ಪಾಸಿಬಿಲಿಟಿ ಆಗುತ್ತೆ. ಅಂದರೆ ಇಲ್ಲಾಂದರೆ ನಾವು ನಮಗೆ ಗೊತ್ತಿರೋ ರೀತಿಲಿ ಒಂದಷ್ಟು ಎಡಿಟ್ ಮಾಡಿಬಿಟ್ಟು ಓಕೆ ಚೆನ್ನಾಗಿದೆ ಅಂತ ಕುಂತ್ಬಿಡ್ತೀವಿ. ಬಟ್ ಅವ್ರು ಕೊಟ್ಟಿದ್ದಂಥ ಇನ್ಪುಟ್ಸು ಇಲ್ಲಿ ಇನ್ನೂ ಬೆಟರ್ ಆಗ್ಬೋದು, ಇಲ್ಲಿ ಈ ಥರ ಮಾಡ್ಬೋದು ಅಂತ ಒಂದಷ್ಟು ಅವರ ಒಂದು ಗೈಡೆನ್ಸು. ಯಾಕಂದರೆ ಅವ್ರು ಬೇರೆ ಥರದ ಸಿನಿಮಾಗಳು ನೋಡ್ಕೊಂಡು ಬಂದಿರ್ತಾರೆ. ಆಮೇಲೆ ಅವರ ಒಂದು 30-40 ವರ್ಷದ ಎಕ್ಸ್ಪೀರಿಯನ್ಸು ಅದೆಲ್ಲ ಆ ಇನ್ಪುಟ್ಸ್ ಎಲ್ಲ ತುಂಬ ಆ್ಯಡ್ ಆಗಿ ಇದಕ್ಕೆ ಒಂದು ಹೊಸ ಒಂದು ಶೇಪ್ ತೊಗೊತಾ ಹೋಯ್ತು ಸಿನಿಮಾ. ಆಮೇಲೆ ಇದನ್ನು ವರ್ಕ್ ಇನ್ ಪ್ರೋಗ್ರೆಸ್ ಲ್ಯಾಬಲ್ಲಿ ಇದು ಸೆಲೆಕ್ಟ್ ಆಗಿತ್ತು, ಅಲ್ಲಿ ವಿನ್ ಕೂಡ ಆಯಿತು. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಲ್ಯಾಬ್ ಅಂತಿದೆ. ಹೌದು. ಫಿಲ್ಮ್ ಬಜಾರ್, NFDC ಅವರು ಫಿಲ್ಮ್ ಬಜಾರ್ ಅಂತ ಒಂದು ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಒಂದು ಸೆಕ್ಷನ್ ಇದೆ. ಅಲ್ಲಿ ನಾವು ರಫ್ ಕಟ್ಗೆಲ್ಲ ಕಳಿಸ್ಬೇಕು. ಅಲ್ಲಿ ಇಡೀ ಸೌತ್ ಏಷ್ಯಾದಿಂದ ಒಂದು 5 ಸಿನಿಮಾಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಆ 5 ಸಿನಿಮಾದಲ್ಲಿ ನಂದು ಸಿನಿಮಾ ಒಂದು. ಅದರಲ್ಲಿ ಇದು ಗೆದ್ದಿತ್ತು. ಅಂದರೆ 5 ಸಿನಿಮಾದಲ್ಲಿ 2 ಸಿನಿಮಾಗೆ ಅವ್ರು ಅವಾರ್ಡ್ ಕೊಡ್ತಾರೆ. ಅಂದರೆ DI ಅವ್ರು ನೋಡ್ಕೊತಾರೆ ಗೆದ್ದರೆ. ಅಂದರೆ ಅದಕ್ಕೇನು ರಫ್ ಕಟ್ ಅಂದರೆ ಜಸ್ಟ್ ಶಾರ್ಟ್ಸ್ ಎಲ್ಲ ಕಟ್ ಮಾಡಿ ಓಕೆ ಟೆಕ್ಸ್ ಎಲ್ಲ ಕೊಟ್ಟಿರ್ತೀರಿ? ಇಲ್ಲ, ಆಲ್ಮೋಸ್ಟ್ ಫೈನಲ್ ಸಿನಿಮಾ ಥರನೇ ಒಂದು ರಫ್ ಕಟ್ ಮಾಡಿ ಇಡೀ ಸಿನಿಮಾ ಅರ್ಥ ಆಗೋ ರೀತಿಲಿ ಒಂದು ರಫ್ ಕಟ್ ಮಾಡಿ ಕಳಿಸ್ಬೇಕು. ಮ್ಯೂಸಿಕ್ ಏನೋ ಹಾಕ್ದಂಗೆ, DI ಆಗ್ದಂಗೆ, ಸೌಂಡ್ ಕರೆಕ್ಷನ್ ಆಗದೆ ಇರೋಂಗೆ ಕಳಿಸ್ಬೇಕು. ರಾ. ಸೊ ಅಲ್ಲಿ ವಿನ್ ಆಗಿದ್ದರಿಂದ ನನಗೆ ಬೂಸಾನಿಂದ ಇನ್ವೈಟ್ ಬಂತು. ಅಂದರೆ ಇಟ್ಸ್ ಬೂಸಾನ್ ಫಿಲ್ಮ್ ಫೆಸ್ಟಿವಲಿಂದ. ಸೊ ಇದು ನಮ್ಮ ಈ ಫಿಲ್ಮ್ ಬಜಾರ್ ಹೆಂಗೆ ಅಂತಂದರೆ ಇದೊಂಥರ ಗೇಟ್ವೇ, ಬೇರೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಸಿಗಲ್ಲ. ಸೊ ಇಲ್ಲೇ ಒಂದು ಗೆದ್ದಿರೋ ಸಿನಿಮಾಗಳು ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ಗಳು ಅದರಿಂದ ಇನ್ವೈಟ್ ಬರುತ್ತೆ. ಸೊ ನನಗೆ ಬೂಸಾನಿಂದ ಇನ್ವೈಟ್ ಬಂತು. ನಾನು ಅಪ್ಲೈ ಮಾಡಿದೆ, ಬೂಸಾನಲ್ಲಿ ಸೆಲೆಕ್ಟ್ ಆಯಿತು. ಆ್ಯಕ್ಚುಲಿ 2 ಫೆಸ್ಟಿವಲಿಗೆ ಸೆಲೆಕ್ಟ್ ಆಗಿತ್ತು. ಚೈನಾದು ಪಿಂಗ್ಯಾವ್ ಫಿಲ್ಮ್ ಫೆಸ್ಟಿವಲ್ ಅಂತ, ಮತ್ತು ಬೂಸಾನ್ ಇಂಟರ್ನ್ಯಾಷನಲ್ ಫಿಲ್ಮ್, ಕೊರಿಯಾದು ಬೂಸಾನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂತ. ಸೊ ನಾನು ಇವೆರಡರಲ್ಲಿ ಯಾವುದಕ್ಕೆ ಯೂಶಲಿ ಫಿಲ್ಮ್ ಫೆಸ್ಟಿವಲ್ಸ್ಗಳೆಲ್ಲ ವರ್ಲ್ಡ್ ಪ್ರೀಮಿಯರ್ ಸೆಲೆಕ್ಟ್ ಮಾಡ್ತಾರೆ. ಅಂದರೆ ವರ್ಲ್ಡ್ ಪ್ರೀಮಿಯರ್ನ ಚೂಸ್ ಮಾಡ್ತಾರೆ. ಸೊ ನಂದು ವರ್ಲ್ಡ್ ಪ್ರೀಮಿಯರ್ ಅಂದರೆ ಅದು ನಾನು ಬೂಸಾನಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನು ಬೂಸಾನ್ನ ಸೆಲೆಕ್ಟ್ ಮಾಡ್ಕೊಂಡು ಕೊಟ್ಟೆ. ಬಟ್ ಅಲ್ಲಿ ವಿನ್ ಕೂಡ ಆಯಿತು. ಇಡೀ ವರ್ಲ್ಡ್ ಅಂದರೆ ಅಲ್ಲಿ ಇಡೀ ವರ್ಲ್ಡಿಂದ ಸಿನಿಮಾಗಳು ಹೋಗುತ್ತೆ. ಮತ್ತು ಬಟ್ ಇಂಡಿಯಾದಿಂದ ವಿನ್ ಆಗಿದೆ ಅಂತ 2ನೇ ಸಿನಿಮಾ ಇದು. ಅಂದರೆ ಅವರ ಇಂಡಿಯನ್ ಸೆಕ್ಷನ್ ನ್ಯೂ ಕರೆಂಟ್ಸ್ ಅಂತ ಒಂದು ಸೆಕ್ಷನ್ ಇದೆ. ನ್ಯೂ ಕರೆಂಟ್ಸ್ ಅನ್ನೋ ಸೆಕ್ಷನಲ್ಲಿ ಫಸ್ಟ್ ಸಿನಿಮಾ ಯಾರ್ಯಾರು ಮಾಡಿರ್ತಾರೆ ಅವ್ರ ಸಿನಿಮಾನ ಅಪ್ಲೈ ಮಾಡಬೇಕು. ಡೆಬ್ಯೂ ಫಿಲ್ಮ್ಸ್. ಆ ಥರದ ಸೆಕ್ಷನಲ್ಲಿ ಕನ್ನಡದ ಮೊದಲನೇ ಸಿನಿಮಾ ಗೆದ್ದಿರೋದು, ಮತ್ತು ಭಾರತದ 2ನೇ ಸಿನಿಮಾ 2006ರಲ್ಲೋ 5ರಲ್ಲೋ ಒಂದು ಸಿನಿಮಾ ಗೆದ್ದಿತ್ತು, ಮಲಯಾಳಂ ಸಿನಿಮಾ ಗೆದ್ದಿತ್ತು. ಅದಾದಮೇಲೆ ಶಿವಮ್ಮ ಸಿನಿಮಾ ಗೆದ್ದಿರೋದು. ಯಾವ ವರ್ಷ ಅದು? 2022ರಲ್ಲಿ ಶಿವಮ್ಮ ಗೆದ್ದಿದ್ದು. ಕ್ಯಾಶ್ ಪ್ರೈಸ್ ಥರ ಇದೆ. ಹೌದು. ಎಷ್ಟು ಅಲ್ಲಿ ನಮಗೆ ಬಂದಿದ್ದು 25 ಲಕ್ಷ ರೂಪಾಯಿ ಬಂತು. ಅಂದರೆ ನಮ್ಮ ಸಿನಿಮಾದ ಹೆಚ್ಚು ಕಮ್ಮಿ ಒಂದಷ್ಟು ಪರ್ಸೆಂಟೇಜ್ ಇನ್ವೆಸ್ಟ್ಮೆಂಟ್ ಅದರಿಂದನೇ ರಿಟರ್ನ್ ಬಂದಿತ್ತು. ಗ್ರೇಟ್. ಇವ್ರು NFDC ಏನೋ ಗೆದ್ರಲ್ಲ, ಅದಕ್ಕೇನು ಬರಲಿಲ್ಲ. ಅದರಿಂದ ನಮಗೆ DI ಫ್ರೀ ಆಗುತ್ತೆ. ಕಲರ್ ಕರೆಕ್ಷನ್ DI ಅವರೇ ಮಾಡ್ತಾರೆ. ಸೊ ಅವರು ಪ್ರಸಾದ್ ಲ್ಯಾಬ್ಸ್ ಅಂತ ಒಂದಿರುತ್ತೆ. ಅವ್ರು ಪ್ರಸಾದ್ ಲ್ಯಾಬ್ಸ್ ಅವ್ರ ಜೊತೆ ನಮಗೆ ಟೈಅಪ್ ಮಾಡಿಕೊಡ್ತಾರೆ. ಸೊ ನಮ್ಮ ಸಿನಿಮಾ ರೆಡಿ ಆದಮೇಲೆ ಅವ್ರಿಗೆ ಕಳಿಸ್ತೀವಿ, ಅವ್ರು DI ಮಾಡಿಬಿಟ್ಟು ಕಳಿಸ್ತಾರೆ ನಮಗೆ. ಅವ್ರು ನೋಡ್ಕೊತಾರೆ. ಹೌದು. ಅಂದರೆ NFDC ಆದಮೇಲೆ ಗೌರ್ಮೆಂಟ್ ಅವರು NFDC ಗೋಸ್ ಟು ಕಾನ್ಸ್ ಅನ್ನೋ ಒಂದು ಸೆಕ್ಷನಲ್ಲಿ ಕಾನ್ಸಿಗೆ ಕರ್ಕೊಂಡೋದ್ರು.
ಈ 5 ಸಿನಿಮಾ ಏನು ಸೆಲೆಕ್ಟ್ ಆಗಿತ್ತು, ಈ 5 ಸಿನಿಮಾನ ಕಾನ್ಸ್ 75ನೇ ವರ್ಷದ್ದು ಇಂಡಿಯನ್ ಇಂಡಿಪೆಂಡೆನ್ಸ್ ಸೆಲೆಬ್ರೇಷನ್ಗೆ ಕಾನ್ಸಲ್ಲಿ ಒಂದು ನಮ್ಮದೇ ಸ್ಪೆಷಲ್ ಇಂಡಿಯನ್ ಸ್ಪೆಷಲ್ ಇದಿತ್ತು, ಒಂದು ಕ್ಯಾಂಪೇನ್ ಥರ ಇತ್ತು. ಸೊ ಅಲ್ಲಿ ಈ 5 ಸಿನಿಮಾಗಳನ್ನ ಕರ್ಕೊಂಡು ಹೋಗಿದ್ರು. 5 ಸಿನಿಮಾ ಚೊಚ್ಚಲ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ಸ್ ಯಾರ್ಯಾರಿದ್ರು. ಸೊ ನಾನು ಫಸ್ಟ್ ಟೈಮ್ ನಾನು ಒಂದು ಇಂಟರ್ನ್ಯಾಷನಲ್ ಅಂತ ಅಬ್ರಾಡಿಗೆ ಹೋಗಿದ್ದೆ ಕಾನ್ಸ್ ಫೆಸ್ಟಿವಲಿಗೆ. ಅದು ಈ ಸಿನಿಮಾ ಮುಖಾಂತರ. ಅಂದರೆ ಫಸ್ಟ್ ಸಿನಿಮಾ ಮಾಡ್ತೀನಿ, ನನಗೆ ಅಂದರೆ ಕಾನ್ಸ್ ಎಲ್ಲಿದೆ ಅಂತಲೂ ಗೊತ್ತಿರಲಿಲ್ಲ ಅವಾಗ. ಅಂದರೆ ಯಾವ ಭಾಗದಲ್ಲಿ ಬರುತ್ತೆ, ಯಾವ ದೇಶದಲ್ಲಿ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಪ್ರಪಂಚದಲ್ಲೇ ಟಾಪ್ ಫಿಲ್ಮ್ ಫೆಸ್ಟಿವಲ್ಸಲ್ಲಿ ಕಾನ್ಸು, ವೆನಿಸು, ಬರ್ಲಿನ್ ಅಂತ ಗೊತ್ತಿತ್ತು. ಬಟ್ ನಾನು ಮೊದಲನೇ ಸಿನಿಮಾಯಿಂದನೇ ಕಾನ್ಸ್ ಫೆಸ್ಟಿವಲ್ಗೆ ಹೋಗಿ ಬರೋದು ನಾನು ಅಂದರೆ ಊಹಿಸೂ ಇರಲಿಲ್ಲ ನಾನು ಕಾನ್ಸಿಗೆ ಹೋಗಿ ಬರ್ತೀನಿ ಅಂತ. ಬಟ್ ಅದೇ ಈ ಅದೃಷ್ಟ ಅನಿಸುತ್ತೆ. ಮತ್ತು ಅಂದರೆ ಆ ಸಿನಿಮಾ ಅಲ್ಲಿ ಕರ್ಕೊಂಡೋಯ್ತು ಅಂತ ಹೇಳ್ಬೋದು. ಕಾನ್ಸ್ ಫ್ರಾನ್ಸ್ ದೇಶದಲ್ಲಿ ಒಂದು ನೀಸ್ ಅನ್ನೋ ಒಂದು ಸಿಟಿಲಿದೆ ಕಾನ್ಸ್ ಅನ್ನೋದು ಒಂದು ತುಂಬ ಚಿಕ್ಕ ಊರು, ಅಂದರೆ ಒಂದು ಮಲ್ಲೇಶ್ವರಂ ಅಷ್ಟು ದೊಡ್ಡದಿರೋ ಊರು. ಸೊ ಅಲ್ಲಿ ಈ ಫೆಸ್ಟಿವಲ್ ನಡೆಯುತ್ತೆ. ಸೊ ಅಲ್ಲಿ ಶೋ ಆಯಿತು. ಅಲ್ಲಿ ನಮ್ಮ ಸಿನಿಮಾದು 15 ನಿಮಿಷದ ಕಟ್ಟನ್ನು ನಾವು ಅಲ್ಲಿ ಪ್ರೊಡಕ್ಷನ್ ಅಥವಾ ಪಿಚ್ ಮಾಡ್ತೀವಿ, ಪ್ರೊಡ್ಯೂಸರಿಗೆ ಪಿಚ್ ಮಾಡ್ತೀವಿ. ಸೊ ಅಲ್ಲಿ ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ಸು, ಪ್ರೊಡ್ಯೂಸರ್ಸು ಮತ್ತು ಇನ್ವೆಸ್ಟರ್ಸು ಇವ್ರುಗಳೆಲ್ಲ ಬಂದಿರ್ತಾರೆ. ಅವ್ರುಗಳಿಗೆ ನಮ್ಮ 5 ಸಿನಿಮಾದ್ದು ನಮಗೆ ಒಂದು 2 hours ಸ್ಲಾಟ್ ಕೊಟ್ಟಿದ್ರು. ಸೊ ಅಲ್ಲಿ 5 ಸಿನಿಮಾದ್ದು 15 ಮಿನಿಟ್ಸ್ ಈಚ್ ತೋರಿಸ್ಬಿಟ್ಟು ಎಷ್ಟೊಂದು ಜನ ಬಂದು ನನಗೆ ಕೇಳಿದ್ರು, ಅಂದರೆ ನೀನು ಯಾವ ಥರ ಮಾಡಿರೋದು, ಇನ್ವೆಸ್ಟರ್ಸ್ ಬೇಕಾ, ಕೋ ಪ್ರೊಡ್ಯೂಸರ್ಸ್ ಬೇಕಾ ಅಂತ ಅಂದ್ಬಿಟ್ಟು. ಸೊ ಆ ಥರದ ರೀತಿಯಲ್ಲಿ ನನಗೆ ಅಲ್ಲಿ ಸುಮಾರು ನೆಟ್ವರ್ಕಿಂಗ್ ಥರ ಆಯಿತು. ಆಮೇಲೆ ಅಲ್ಲಿ ಮಿಕ್ಸರ್ಸ್ ಅಂತ ಒಂದು ಮಾಡ್ತಾರೆ, ಅಂದರೆ ಇಲ್ಲಿ ಬ್ಯಾಡ್ಜ್ ಹಾಕ್ಬಿಟ್ಟು ಇಲ್ಲಿ ಫಿಲ್ಮ್ ಮೇಕರ್ಸ್ ಅಂತ ಒಂದು ಬ್ಯಾಡ್ಜ್ ಕೊಡ್ತಾರೆ. ಅಲ್ಲಿ ಪ್ರೊಡ್ಯೂಸರ್ಸು, ಮ್ಯೂಸಿಕ್ ಡೈರೆಕ್ಟರ್ಸು, ಎಡಿಟರ್ಸ್, ಟೆಕ್ನಿಷಿಯನ್ಸು, ಕ್ಯಾಮ್ರಾಮನ್ಸ್ಗಳು ಇವ್ರಿಗೆಲ್ಲ ಅವ್ರವ್ರದ್ದು ರೀತಿಯ ಬ್ಯಾಡ್ಜ್ ಕೊಟ್ಬಿಟ್ಟು ಸೊ ನೆಟ್ವರ್ಕಿಂಗ್ ಈವೆಂಟ್ಸ್ ಥರ ಸುಮಾರು ಆಗುತ್ತೆ. ಸೊ ಅಲ್ಲಿ ನನಗೆ ಸುಮಾರು ಜನ ಇಂಟರ್ನ್ಯಾಷನಲ್ ಟೆಕ್ನಿಷಿಯನ್ಸ್ ಎಲ್ಲ ಪರಿಚಯ ಆದರು. ಸೊ ಅವರೆಲ್ಲ ಈಗಲೂ ಸಂಪರ್ಕದಲ್ಲಿದ್ದಾರೆ. ಸೊ ಆ ಥರದ್ದೊಂದು ಅನುಭವ ಅಲ್ಲಾಯಿತು. ಆಮೇಲೆ ಮಾರ್ಕೆಟ್ ಪ್ಲೇಸ್ ಅಂದರೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ಗಳಿಗೆ ಹೋಗೋಕ್ಕೆ ಏನೇನು ಬೇಕು, ಮತ್ತು ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಷನ್ಸ್ ಹೇಗಾಗುತ್ತೆ, ಈ ಥರದ್ದೆಲ್ಲ ನನಗೆ ಅಲ್ಲಿ ನಾಲೆಡ್ಜ್ ಸಿಗ್ತಾ ಹೋಯ್ತು, ಇನ್ಫಾರ್ಮೇಷನ್ ಸಿಗ್ತಾ ಹೋಯ್ತು. ಒಂಥರ ಕಾಂಟ್ಯಾಕ್ಟ್ಸ್ ರಿಲೀಸ್ ಯೋಚನೆ ಮಾಡಿದರೆ ಅಥವಾ ಬಿಕಾಸ್ ಅಲ್ಲ ಟಾಕ್ ಆಯಿತು ಅಂತ ರಿಲೀಸ್ ಮಾಡ್ತೀರಾ ಅಥವಾ ಹೌ ಇಸ್ ಇಟ್? ಇಲ್ಲ, ಕಾನ್ಸ್ ಇದು ಹೋಗಿದ್ದು ನಾನು 2022ರಲ್ಲಿ 22 ಮೇಯಲ್ಲಿ ನಾನು ಕಾನ್ಸಿಗೆ ಹೋಗಿದ್ದು. 2021 ಅಕ್ಟೋಬರ್ ನವಂಬರಲ್ಲಿ ನಾನು ವರ್ಕ್ ಇನ್ ಪ್ರೋಗ್ರೆಸ್ ಗೆದ್ದಿದ್ದು. ಮತ್ತು ಕಾನ್ಸಿಗೆ ಗೋಸ್ಟ್ ಟು ಕಾನ್ಸ್ ಸೆಕ್ಷನ್ಗೆ ಹೋಗಿದ್ದು ಮೇ 2022ರಲ್ಲಿ, ಮತ್ತು ಅಕ್ಟೋಬರ್ 22ರಲ್ಲಿ ಬೂಸಾನ್ ಗೆದ್ದಿದ್ದು. ಅದಾದಮೇಲೆ ಸುಮಾರು ಫೆಸ್ಟಿವಲ್ಸಿಗೆ ಹೋಗ್ತಾ ಹೋಯ್ತು. ಅಂದರೆ ಮತ್ತು ಯುರೋಪಿಯನ್ ಪ್ರೀಮಿಯರ್ ಬಂದು ನಾನ್ಸ್ ಅನ್ನೋ ಒಂದು ಫೆಸ್ಟಿವಲ್ 3 ಕಾಂಟಿನೆಂಟ್ ನಾನ್ಸ್ ಅನ್ನೋ ಒಂದು ಫೆಸ್ಟಿವಲಲ್ಲಿ ಆಯಿತು. ನಾನು ಫ್ರಾನ್ಸಿಗೆ ಹೋದೆ, ಆಮೇಲೆ ಸ್ವಿಟ್ಜರ್ಲ್ಯಾಂಡಿಗೆ ಹೋದೆ. ಸೊ ಈ ಸಿನಿಮಾ ಸುಮಾರು ನನ್ನ ಒಂದು 5 ದೇಶಕ್ಕೆ ಕರ್ಕೊಂಡೋಗಿದೆ, 5-6 ದೇಶಕ್ಕೆ ಕರ್ಕೊಂಡೋಗಿದೆ. ಸೊ ಸ್ವಿಟ್ಜರ್ಲ್ಯಾಂಡು, ಸ್ವೀಡನ್ನು, ಇರಾನು, ಫ್ರಾನ್ಸ್ 2 ಸತಿ ಹೋಗಿ ಬಂದೆ, ಬೂಸಾನ್. ಆಮೇಲೆ ಇರಾನಿಗೆ ಹೋಗಿದ್ದು ಅಂದರೆ ಫಸ್ಟ್ ಕನ್ನಡ ಫಿಲ್ಮ್ ಆ ಫೆಸ್ಟಿವಲಲ್ಲಿ ಹೋಗಿದ್ದು, ಮತ್ತು ಅಲ್ಲಿ ನನಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬಂತು. ಫೆಸ್ಟಿವಲ್ಸ್ ಜರ್ನಿ ಹೆಂಗಿರುತ್ತೆ ಅಂತಂದರೆ ವರ್ಲ್ಡ್ ಪ್ರೀಮಿಯರ್ಗೆ ಅಂತ ಒಂದಷ್ಟು ಕಾಯಬೇಕು, ಅದಾದಮೇಲೆ ಇಂಡಿಯನ್ ಪ್ರೀಮಿಯರ್ಗೆ ಅಂತ ಒಂದಷ್ಟು ಕಾಯಬೇಕು. ಸೊ ಈ ಇಂಟರ್ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಎಲ್ಲ ಸರ್ಕಿಟ್ ಆದಮೇಲೆ ಇಂಡಿಯನ್ ಪ್ರೀಮಿಯರ್ ಮಾಡೋಕ್ಕೆ ಇಂಡಿಯಾದಲ್ಲಿ ಮಾಮಿ ಫಿಲ್ಮ್ ಫೆಸ್ಟಿವಲ್ ಅಂತ ಮುಂಬೈಯಲ್ಲಿದೆ, ಬೆಂಗಳೂರಿದೆ, ಗೋವಾದಿದೆ, ಕೇರಳದಿದೆ. ಸೊ ಅದರಲ್ಲಿ ನಾನು ಮುಂಬೈಗೆ ಕೊಡೋಣ ಅಂತ ನನಗಿತ್ತು. ಯಾಕಂದರೆ ನಾನು ಮುಂಬೈ ಫೆಸ್ಟಿವಲ್ ಸುಮಾರು ಸತಿ ಹೋಗ್ತಿದ್ದರಿಂದ ನನಗೆ ಮುಂಬೈಯಲ್ಲಿ ನನ್ನ ಸಿನಿಮಾ ಇಂಡಿಯನ್ ಪ್ರೀಮಿಯರ್ ಮಾಡಬೇಕು ಅಂತೇಳಿ 2023 ಅಕ್ಟೋಬರ್ವರೆಗೂ ಕಾಯ್ದೆ. ಸೊ ಅಂದರೆ 1 ವರ್ಷ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಜರ್ನಿ ಆಯಿತು. 2023 ಅಕ್ಟೋಬರಲ್ಲಿ ಇಂಡಿಯನ್ ಪ್ರೀಮಿಯರ್ ಮಾಮೂಲಾದಮೇಲೆ ಕರ್ನಾಟಕ ಪ್ರೀಮಿಯರ್ ಮಾಡಿಸ್ಬೇಕಾಯಿತು. ಕರ್ನಾಟಕ ಪ್ರೀಮಿಯರ್ಗೆ ನಮಗೆ ಇರೋ ಫೆಸ್ಟಿವಲ್ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಸೊ ಅದು ಈ ವರ್ಷ ಮಾರ್ಚಲ್ಲಿ ನಡೀತು. ಅಲ್ಲಿ ಕರ್ನಾಟಕ ಪ್ರೀಮಿಯರ್ ಆದಮೇಲೆ ನಾವು ರಿಲೀಸಿಗೆ ಓಕೆ ಫೆಸ್ಟಿವಲ್ ರನ್ ಮುಗೀತು ಅಂತ ಡಿಸೈಡ್ ಮಾಡಿ ಥಿಯೇಟ್ರಿಕಲ್ ರಿಲೀಸ್ ಮಾಡೋಣ ಅಂತ ಇವಾಗ. ಸೊ ಫೆಸ್ಟಿವಲ್ ರನ್ ಅಷ್ಟು 1 ವರ್ಷನಾ ಅಥವಾ 2 ವರ್ಷನಾ? ಅದು ಡಿಪೆಂಡ್ಸ್. ಇಂಟರ್ನ್ಯಾಷನಲ್ ಸರ್ಕಿಟ್ಟು 1 ವರ್ಷ, ಆಮೇಲೆ ಇಂಡಿಯನ್ ಅದು ಪ್ರೀಮಿಯರಿಗೆ ನಾವು ವೆಯ್ಟ್ ಮಾಡ್ತಾ ಹೋದಷ್ಟು ಟೈಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಂದು ಹೆಚ್ಚು ಕಮ್ಮಿ 2 ವರ್ಷ ಆಗಿದೆ ಫೆಸ್ಟಿವಲ್ ರನ್. 2022ರಿಂದ 2024ವರೆಗೂ ಆಗಿದೆ. ಸೊ ಈ ವಾಟ್ ಈಸ್ ಫುಲ್ ಟೈಮ್ ಪ್ರೊಫೆಷನ್? ಈಗ ಕೆಲಸ ಬಿಟ್ಟಿದ್ರಿ ಈಗಲೂ? ಇಲ್ಲ, ನಾನು ಫುಲ್ ಟೈಮ್ IT ಇಂಜಿನಿಯರು ಈಗಲೂ. ಸೊ ವಾಪಸ್ ಕೆಲ್ಸಕ್ಕೆ ಹೋದೆ 2020 ಕೆಲಸಕ್ಕೆ 1 ವರ್ಷ ಕೆಲಸ ಬಿಟ್ಟಿದ್ದೆ. ಶೂಟಿಂಗ್ ಮುಗೀತಿದ್ದಂಗೆ ನಾನು ಮತ್ತೆ ಅದೇ ಕಂಪ್ನಿಲೇ ಸೇರ್ಕೊಂಡೆ ವಾಪಸ್. ಅವ್ರಿಗೆ ಹೇಳಿದೆ ನನ್ನ ಸಿನಿಮಾ ಮುಗೀತು ಬರಲ್ಲ ಅಂತಂದೆ, ಅವರು ಬಾ ಅಂತಂದ್ರು. ಸೊ 2021ರಿಂದ ನಾನು ಅದೇ ಕಂಪ್ನಿಲೇ ಮತ್ತೆ IT ಇಂಜಿನಿಯರಾಗಿ ವರ್ಕ್ ಮಾಡ್ತೀನಿ. 2 ವರ್ಷಕ್ಕೆ 2 ಕೋಟಿ ಗಳಿಸ್ಬೋದು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.